खुदा के कलाम को सुनने के लिए आते हैं, ದೇವರ ವಾಕ್ಯವನ್ನ ಕೇಳೋದಕ್ಕೆ ನಾವು ಬರುವಾಗ कानों को खोलना है, ಕಿವಿ ತೆರೆಯಬೇಕು, दिलों को खोलना है, ಹೃದಯ ತೆರೆಯಬೇಕು, हमारी नजरों को भी खोलना ನಮ್ಮ है। ದೃಷ್ಟಿಯನ್ನು ತೆರೆಯಬೇಕು, वहां यहाँ देखते नहीं बैठना ಆ है, ಕಡೆ ಈ ಕಡೆ ನೋಡ್ತಾ वो ಕೂತ್ಕೊಳ್ಳಬಾರದು, ये सोचते नहीं बैठना है, ಬೇರೆ ಯಾವುದನ್ನು ಚಿಂತಿಸ್ತಾ हमारे ಕೂತ್ಕೊಳ್ಳಬಾರದು, ख्यालात को केंद्रीकृत करना है, ನಮ್ಮ ಚಿಂತೆಗಳನ್ನ ಕೇಂದ್ರೀಕರಿಸಬೇಕು, हमारी नजरों को कंसंट्रेट करना है। ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಬೇಕು। जब इस ख्याल से बैठ जाते हैं, ಈ ವಿಚಾರದಿಂದ ಕುಳಿತುಕೊಳ್ಳುವ सुने हुआ वचन वचन नहीं शक्ति में बदल देता है। ನಾವು ಕೇಳಿರುವಂತ ವಾಕ್ಯ Yes. ಬರೀ ವಾಕ್ಯವಲ್ಲ, ಅದು ಶಕ್ತಿಯಾಗಿ ಮಾರ್ಪಡುತ್ತೆ। परमेश्वर के वचन में शक्ति है, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, परमेश्वर के वचन में ज्ञान है, ದೇವರ ವಾಕ್ಯದಲ್ಲಿ ಜೀವವಿದೆ, हमारी जिंदगी को बदलने वाला है। ನಮ್ಮ ಜೀವಿತವನ್ನು ಬದಲಾಯಿಸುವಂತ ಶಕ್ತಿ। क्यों ना मेरे साथ ऊंची आवाज से ये कहेंगे, ಜೋರಾಗಿ ನಾವು ಶಬ್ದದಿಂದ ಪಾಸ್ ಜೊತೆ ಹೇಳೋಣ, ऐ परमेश्वर, ಹೇ ಪರಮೇಶ್ವರ, जोरा ऐ परमेश्वर, हे परमेश्वर, तेरे मेरी जिंदगी को बदलने के लिए, मेरी जिंदगी को बदलने के लिए तेरे वचन में तेरे वचन में शक्ति है। शक्ति है। कितने लोग चाहते हैं कि हमारी जिंदगी बदल ನಮ್ಮ जाए? ಜೀವಿತ ಬದಲಾಗಬೇಕು ಎಂಬ ಎಷ್ಟು ದಿನ अगर ಬಯಸ್ತಾರೆ? मुझे आप पूछेंगे ना, ನನ್ನನ್ನು ನೀವು ಕೇಳಿದ್ರೆ मैं दोनों हाथ उठाकर बताऊंगा, ಎರಡು ಕೈಯನ್ನು ಎತ್ತಿ ಹೇಳ್ತೇನೆ, मेरी जिंदगी बदलना ನನ್ನ है, ಜೀವಿತ ಬದಲಾಗಬೇಕು, मेरा परिवार बदलना ನನ್ನ है, ಕುಟುಂಬ ಬದಲಾಗಬೇಕು, मेरे बच्चे बदलना ನನ್ನ है, ಮಕ್ಕಳು ಬದಲಾಗಬೇಕು, मेरे पोते बदलना ನನ್ನ है, ಮೊಮ್ಮಕ್ಕಳು मेरी ಬದಲಾಗಬೇಕು, पोतियां बदलना ನನ್ನ है। ಮೊಮ್ಮಕ್ಕಳು ಬದಲಾಗಬೇಕು। सब लोग नहीं आए हैं, लेकिन जो कुछ आए हैं उन तमाम को कह रहा ಎಲ್ಲರೂ हूँ, ಇಲ್ಲಿ ಬಂದಿಲ್ಲ, ಅದಕ್ಕೋಸ್ಕರ ಇಲ್ಲಿ उन ಬಂದಿಲ್ಲ, तमाम चीजों को बदलना है। ಎಲ್ಲ ಕಾರ್ಯವು ಬದಲಾಗಬೇಕು, हमारी जिंदगी को बदलने वाला ನಮ್ಮ है। ಜೀವಿತವನ್ನು ಬದಲಾಯಿಸುವ 5 अद्भुत कार्य यीशु मसीह 5वें अध्याय में किए हैं। 5ನೇ ಅಧ್ಯಾಯದಲ್ಲಿ 5 ಅದ್ಭುತಗಳನ್ನು ಇಲ್ಲಿ ನಾವು पहले अद्भुत जो है, ಮೊದಲನೇ ಅದ್ಭುತ नाकामयाब व्यक्ति को कामयाबी में बदल दिया। ಯಾವುದೇ ರೀತಿಯಾದಂತಹ ಒಂದು Yeah, a man who was a failed man became a successful man. ಸೋತು ಹೋಗಿರುವಂತ ಒಬ್ಬ ಮನುಷ್ಯ ಸಫಲತನ ಆಗಿರುವಂತ ಒಬ್ಬ ಮನುಷ್ಯ। पहली कहानी हम पढ़ते हैं, ಮೊದಲನೇ ಕಥೆ ನಾವು ಓದ್ತಾ ಇದ್ದೀವಿ, नाकामयाब व्यक्ति को ಸಫಲತೆ ಇಲ್ಲದಂತ ವ್ಯಕ್ತಿಗೆ कामयाब बना दिया। ಸಫಲತನ ಆಗಿ ಮಾಡ್ತಾರೆ। रात भर मैंने मेहनत की, ಅವನು ಬಹಳಷ್ಟು रात भर मैंने मेहनत की, ರಾತ್ರಿ ಎಲ್ಲ ಕಷ್ಟಪಟ್ಟೆ, लेकिन कुछ नहीं मिला। ಏನು ನನಗೆ ಸಿಗಲಿಲ್ಲ, लेकिन तेरे वचन के जरिए से ನಿನ್ನ ಮಾತಿನ ಅನುಸಾರ मेरी जिंदगी बदल गई। ನನ್ನ ಜೀವಿತ ಬದಲಾಗ್ತಾ ಇದೆ। नाकामयाब को कामयाब बनाने वाला। ಸಫಲತೆ ಇಲ್ಲದೆ ಇರುವಂತ ಕಡೆ ಸಫಲತೆ 12वें वचन से अगर आप पढ़ेंगे, 12ನೇ ವಾಕ್ಯದ ಓದುವಾಗ बीमारों को चंगाई देने वाला। ರೋಗಿಗಳಿಗೆ ಅಲ್ಲಿ ಸೌಖ್ಯ ಕೊಡ್ತಾ ಇದ್ದಾನೆ। नाकामयाबी से कामयाबी तक, ಯಾವುದೇ ಸಫಲತೆ ಇಲ್ಲದಂತ ಕಾರ್ಯಗಳಲ್ಲಿ ಸಫಲತೆ, बीमारी से चंगाई तक, ರೋಗ ಇರದಂತ ಕಡೆಗಳಲ್ಲಿ ಸೌಖ್ಯ, बीमारी में हमें चंगाई देने वाला। ರೋಗದಲ್ಲಿ ನಮಗೆ ಸೌಖ್ಯ ಕೊಡುವ, अगर बीमार है, ನಮಗೆ ರೋಗ ಇರುವುದಾದ್ರೆ, अगर कमजोर है, ಬಲಹೀನ ಇರುವುದಾದ್ರೆ, लाचार है, ಸೋತು ಹೋಗಿದ್ರೆ, लड़खड़ा रहे हैं, ಅಲುಗಾಡ್ತಿರುವುದಾದ್ರೆ, वैसे लोगों को चंगाई देने वाला है, ಅಂತವರಿಗೆ ಸೌಖ್ಯ ಕೊಡುವ ದೇವರು, तंदुरुस्ती देने वाला ಬಲ है। ಕೊಡುವ ದೇವರಾಗಿದೆ। तीसरा मिराकल जो है, ಮೂರನೇ ಅದ್ಭುತ 17वें वचन से हम पढ़ते हैं, 17ನೇ ವಾಕ್ಯದಿಂದ ನೋಡ್ತಾ ಇದ್ದೀವಿ, पापियों को क्षमा देने वाला। ಪಾಪಿಗೆ ಕ್ಷಮೆಯನ್ನು ಕೊಡುವಂತ ದೇವರು, नाकामयाब व्यक्ति को कामयाब बनाने वाला। ಯಾವುದೇ ಜಯ ಸಫಲತೆ ಇಲ್ಲದೆ ಮನುಷ್ಯನಿಗೆ ಸಫಲತೆ ಕೊಡುವವರು, बीमार इंसान को चंगाई देने वाला। ರೋಗಿಯಾಗಿರುವವರಿಗೆ ಸೌಖ್ಯ ಕೊಡುವವರು, गुनहगार इंसान को माफी बख्शने वाला। ಪಾಪಿಯಾದ ಮನುಷ್ಯನಿಗೆ ಕ್ಷಮೆಯನ್ನು ಕೊಡುವವರು। और 27वें वचन से अगर आप पढ़ेंगे, 17ನೇ ವಾಕ್ಯದಿಂದ ನೋಡುವಾಗ पुरानी जिंदगी को नई जिंदगी में बदलने वाला ಹಳೆ है। ಜೀವಿತವನ್ನ ಹೊಸದಾಗಿ ಮಾಡುವಂತ ದೇವರು, पुरानी जिंदगी से नई जिंदगी बदलने वाला है। ಹಳೆ ಜೀವಿತವನ್ನು ತೆಗೆದು ಹೊಸ ಜೀವಿತವನ್ನು ಕೊಡುವವರು। आखिर और 5वीं बात ये बताई जा रही है, ಐದನೇದಾಗಿ ಹೇಳ್ತಾ ಇದೆ, he is changing from religious ritual to the divine relationship. ಧಾರ್ಮಿಕ ಆಚಾರಗಳಿಂದ ದೈವಿಕವಾದಂತ ಸಂಬಂಧಕ್ಕೆ ನಡೆಸ್ತಾ ಇದೆ। मजहबी रस्मों से बदलकर रिश्ते में बदल देने वाला है। ಆಚಾರ ಸಂಪ್ರದಾಯಗಳಿಂದ ತೆಗೆದು Yes. ನಮಗೆ ಸಂಬಂಧದಿಂದ ಕಟ್ಟುವಂತ 5 अद्भुतों के बारे में, 5 ಅದ್ಭುತಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ। नाकामयाबी से कामयाबी तक, ಸಫಲತೆ ಇಲ್ಲದೆ ಇರುವ ಕಡೆಯಲ್ಲಿ ಸಫಲತೆ ಮಾಡುವಂತ, बीमारी से चंगाई तक, ರೋಗ ಇರುವಂತ ಕಡೆಗಳಲ್ಲಿ ಸೌಖ್ಯ ಕೊಡುವವರು, पाप से क्षमा तक, ಪಾಪ ಇರುವಂತ ವ್ಯಕ್ತಿಗೆ ಕ್ಷಮೆಯನ್ನು ಕೊಡುವವರು, पुरानी जिंदगी से नई जिंदगी तक, ಹಳೆ ಜೀವಿತವನ್ನು ಬದಲಾಯಿಸಿ ಹೊಸ ಜೀವಿತವನ್ನು ಕೊಡುವವರು, मुर्दा मजहबी रस्म रिवाज से जिंदे खुदा के रिश्ते तक। ಎಲ್ಲಾ ವಿಧವಾದಂತ ಹಳೆ ಸಂಪ್ರದಾಯ ವಿಚಾರಗಳಿಂದ Yes. ಹೊಸ ಸಂಬಂಧ ದೇವರೊಂದಿಗೆ ಕೊಡುವಂತ ದೇವರು। रिचुअल करने के सिखाने के लिए नहीं आया यीशु ಯೇಸು मसीह, ಸ್ವಾಮಿ ಯಾವುದೇ ಸಂಪ್ರದಾಯ ಆಚಾರಗಳನ್ನು ಕೊಡುವುದಕ್ಕೆ ಬರಲಿಲ್ಲ, एक रिश्ता बनाने के लिए आया ಒಂದು है। ದೇವರೊಂದಿಗೆ ಸಂಬಂಧವನ್ನು ಕೊಡುವುದಕ್ಕಾಗಿ। हालेलुया, हालेलुया। कितने लोग उसके राजी हैं? ಎಷ್ಟು ಜನ ನೀವು ಒಪ್ಪುತ್ತಾ ಇದ್ದೀರಿ ಇದು ಸರಿ ಅಂತ? हालेलुया कहेंगे हाथ उठा के?
ಕೈಗಳನ್ನೆತ್ತಿ ನಾವು ಹಲ್ಲೆಲೂಯಾ ಹೇಳೋಣ. हालेलुया ಹಲ್ಲೆಲೂಯಾ. ऐ यीशु मसीह ಓ ಯೇಸುವೇ, न मेरी जिंदगी बदलना है ನನ್ನ ಜೀವಿತ ಬದಲಾಗಬೇಕು. और आज हम पहली कहानी की तरफ जा रहे हैं ಇವತ್ತು ಈ ಒಂದು ಕಥೆಯನ್ನು ನಾವು ನೋಡೋಣ. पहली कहानी की तरफ जा रहे हैं जो यीशु मसीह एक नाकामयाब इंसान को कामयाबी में बदल दे रहा है ಮೊದಲನೇ ಆ ಒಂದು ಕಾರ್ಯವನ್ನ ನಾವು ನೋಡೋದಕ್ಕಾಗಿ ಹೋಗ್ತಾ ಇದ್ದೇವೆ. ಸಫಲತೆ ಇಲ್ಲದೆ ಕಡೆ ಸಫಲತೆಯನ್ನು ಕೊಡುವಂತ. I am going to talk only one thing this morning ಇವತ್ತು ಮುಂಜಾನೆ ಒಂದೇ ಒಂದು ಕಾರ್ಯ ಮಾತನಾಡ್ತೇನೆ. पहले वचन से लेकर 11वें वचन तक 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ. एक दिन यीशु गनसरत के झील के किनारे खड़े थे ಒಂದಾನೊಂದು ದಿವಸ ಜನರು ಒತ್ತಾಗಿ एक दिन यीशु मसीह झील के पास खड़े थे ಯೇಸು ಸ್ವಾಮಿ ಒಂದು ದಿನ ಗೆನರೆಸೆತ್ ಎಂಬುದಾಗಿರುವಂತ ಕೆರೆಯ ದಡದ बाइबल में बताया एक दिन वो खड़े थे ಬೈಬಲ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ದಿನ. एक दिन हमारे जिंदगी में आ जाता है ಒಂದು ದಿನ ನಮ್ಮ ಜೀವನದಲ್ಲಿ ಬರ್ತದೆ. बदलने का ಬದಲಾಯಿಸುವುದಕ್ಕಾಗಿ जिंदगी में बदलने का दिन ಜೀವನದ ಒಂದು ಬದಲಾಗುವ एक दिन यीशु मसीह के नजरत के झील के किनारे खड़े थे ಯೇಸು ಸ್ವಾಮಿ ಗೆನೆಸರೆತ್ ಎಂಬಂತ ಒಂದು ದಡದಲ್ಲಿ ಒಂದು ದಿನ एक दिन सब मिलकर कहेंगे एक दिन ಎಲ್ಲರೂ ಹೇಳೋಣ ಒಂದು ದಿನ. एक दिन वो एक दिन हमारे जिंदगी में आ जाता ಹಲ್ಲೆಲೂಯಾ. है ಆ ದಿನ ನಮ್ಮ ಜೀವನದಲ್ಲಿ ಬರ್ತದೆ. एक दिन वो हमारी जिंदगी में आ जाता है ಒಂದು ದಿನ ನಮ್ಮ हमारी जिंदगी को बदल देता ನಮ್ಮ है ಜೀವನವನ್ನು ಬದಲಾಯಿಸಿ. आप रोते रहेंगे ನೀವು ಅಳ್ತಾ ಇರಬಹುದು, आप गिरे हुए होंगे ನೀವು ಬಿದ್ದು ಹೋಗಿರಬಹುದು, कर्ज में डूबा हुआ हूँ ನೀವು ಸಾಲದಲ್ಲಿ ಬಿದ್ದು ಹೋಗಿರಬಹುದು, परेशानी से डूबा हुआ हूँ ಕಷ್ಟದಿಂದ ಬಿದ್ದಿರಬಹುದು, कोई मुझे देख नहीं रहे ಯಾರು ನನ್ನನ್ನು ನೋಡ್ತಾ ಇಲ್ಲ. लेकिन आज मैं बताना चाहता हूँ ಆದ್ರೆ ಇವತ್ತು ನಾನು ನಿಮಗೆ एक दिन हमारे जिंदगी में आ जाएगा ಒಂದು ದಿನ ನಮ್ಮ ಜೀವನದಲ್ಲಿ ಬರ್ತದೆ. हमारे दरवाजे पर यीशु मसीह खड़ा रहेगा ನಮ್ಮ ಬಾಗಿಲ ಮುಂದೆ ಯೇಸು जैसे झील के किनारे पर यीशु मसीह ठहरे हुए थे ಗೆನರೆಸೆತ್ ದಡದ ಮೇಲೆ वैसे ही यीशु मसीह हमारे घर के दरवाजे में ठहर ನಮ್ಮ जाएगा ಮನೆಯ ಒಂದು ಬಾಗಿಲಲ್ಲಿ ನಿಲ್ಲುತ್ತಾರೆ. बदलने के लिए आ रहा है ಬದಲಾಯಿಸುವುದಕ್ಕಾಗಿ ಬರ್ತಾರೆ. बदला लेने के लिए नहीं आ रहा है ಅವನು ಬದಲು ತಗೊಳ್ಳಕ್ಕೆ ಬರ್ತಾ ಇಲ್ಲ, मारने के लिए नहीं आ रहा ಹೊಡೆಯೋದಕ್ಕಾಗಿ है ಬರ್ತಾನೆ, तोड़ने के लिए नहीं आ रहा है ಹೊಡೆಯೋದಕ್ಕಾಗಿ ಬರ್ತಾನೆ. हमारी जिंदगी को बदलने के लिए आ ನಮ್ಮ रहा है ಜೀವಿತವನ್ನು यीशु ಬದಲಾಯಿಸು. मसीह बताए हैं ಯೇಸು ಹೇಳ್ತಾ ಇದ್ದಾರೆ, शैतान बर्बाद करने के लिए हलाक करने के लिए आता है ಸೈತಾನನ್ನು ಕದ್ದುಕೊಳ್ಳುವುದಕ್ಕೆ ನಾಶ ಮಾಡೋದಕ್ಕೆ ಬರ್ತಾನೆ. लेकिन मैं जिंदगी देने के लिए कसरत की यीशु जिंदगी ಹೇಳ್ತಾ देने ಇರೋದು, के लिए आया है ಯೇಸು ಹೇಳ್ತಾ ಇರೋದು ನಾನು ಜೀವನ ಕೊಡುವುದಕ್ಕೆ, ಸಮೃದ್ಧಿಯಾದ ಜೀವಿತ ಕೊಡುವುದಕ್ಕೆ. हालेलुया हालेलुया। शैतान आपकी जिंदगी को बिगाड़ा है ಸೈತಾನು ನಿಮ್ಮ ಜೀವಿತವನ್ನ बर्बाद किया है ಹಾಳು ಮಾಡಿದ್ದಾನೆ, गिराया है ಬೆಳೆಸಿದ್ದಾನೆ. लेकिन आज मैं बताना चाहता ಆದ್ರೆ हूँ ನಾನು ಇವತ್ತು ಹೇಳ್ತಾ ಇದ್ದೇನೆ, यीशु हमें बदलने के लिए आ रहा ಯೇಸು है ನಮ್ಮನ್ನು ಬದಲಾಯಿಸುವುದಕ್ಕಾಗಿ ಬರ್ತಾ और ಇದ್ದಾರೆ. उसके बाद लोगों का बड़ा हुजूम खुदा के कलाम को सुन रहे थे ಅಲ್ಲಿ ಬಹಳಷ್ಟು ಜನಗಳ ಗುಂಪು ಯೇಸು ಸ್ವಾಮಿ ಮಾತನ್ನ ಕೇಳ್ತಾ ಇದ್ದಾರೆ. खड़े होकर परमेश्वर का वचन बयान किया जा रहा था ಅಲ್ಲಿ ನಿಂತುಕೊಂಡು ಯೇಸು ಸ್ವಾಮಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. और हमारा मैन ऑफ द स्टोरी पीटर वहाँ है ಇಲ್ಲಿ ನಮ್ಮ ಕಥೆಯ ಒಂದು ಮುಖ್ಯ Yes. ವ್ಯಕ್ತಿ ಪೇತ್ರನಲ್ಲಿದ್ದಾನೆ. पीटर है उसका नाम ಅವನ ಹೆಸರು जब ಪೇತ್ರನಾಗಿದೆ. खड़े होकर यीशु मसीह प्रचार कर रहे थे ನಿಂತುಕೊಂಡು ಯೇಸು ಸ್ವಾಮಿ ಸಂದೇಶವನ್ನು ಹೇಳುವಾಗ कान खोलकर उसके कलाम को सुन रहा ಆತನ था ವಾಕ್ಯವನ್ನ ಕಿವಿಯನ್ನು ತೆರೆದು ಕೇಳ್ತಾ हम भी खुदा के कलाम को कान खोलकर सुनना है ನಾವು ಕೂಡ ದೇವರ ವಾಕ್ಯವನ್ನ ಕಿವಿ तेरी ತೆರೆದು जिंदगी ಕೇಳಬೇಕು. बदलना है ನಿಮ್ಮ ಜೀವಿತ ಬದಲಾಗಬೇಕು, तेरा रिश्ता बदलना ನಿಮ್ಮ है ಸಂಬಂಧ ಬದಲಾಗಬೇಕು, तेरी गरीबी जाना है ನಿಮ್ಮ ಬಡತನ तेरी ಹೋಗಬೇಕು, लड़ाई झगड़े बंद होना है ನಿಮ್ಮ ಇಲ್ಲಿರುವಂತ ಜಗಳ मेरे प्यारे ಹೋಗಬೇಕು. भाई और बहनों एक बात बताना चाहता ಒಂದು हूँ ಮಾತು ನನ್ನ ಸಹೋದರ ಸಹೋದರಿ दिल ಹೇಳ್ತಾರೆ, खोलकर परमेश्वर के वचन को सुन ಕಿವಿಗಳನ್ನ ತೆರೆದು ದೇವರ ವಾಕ್ಯವನ್ನ खोल ಕೇಳಬೇಕು. दे रहा दिल परमेश्वर के ನಿಮ್ಮ लिए ಹೃದಯವನ್ನು ದೇವರಿಗಾಗಿ वो जिंदगी बदलने के लिए आया है ಆತನು ನಮ್ಮ ಜೀವಿತವನ್ನು ಬದಲಾಯಿಸುತ್ತಾನೆ. चंद लोग अपने दिलों को बंद किए हैं ಕೆಲವು ಜನಗಳು ತಮ್ಮ ಹೃದಯವನ್ನು ಬಂದ್ अपने ಮಾಡಿ कानों को बंद किए हैं ಕಿವಿಗಳನ್ನು सब ಮುಚ್ಚಿದ್ದಾರೆ, अपने मनों को बंद किए ಮನಸ್ಸನ್ನು हैं बताओ कैसे खुदा हमारे जिंदगी में आएगा ಹೇಗೆ ಬದಲಾವಣೆ ದೇವರದು झूठ ಬರ್ತದೆ. नहीं सच बोल रहा हूँ ನಾನು ಸುಳ್ಳನ್ನು ಹೇಳ್ತಾ ಇಲ್ಲ, ಸತ್ಯವನ್ನು ये ಹೇಳ್ತಾ ಇದ್ದೀನಿ. खोल कर देख लो कैसे परमेश्वर हमारी जिंदगी में आकर हमारी जिंदगी को बदल देता है ಇವುಗಳನ್ನ ತೆರೆದು ನಾವು ಕೇಳುವುದಾದ್ರೆ ದೇವರು ಹೇಗೆ ನಮಗೆ हमारे ಬದಲಾವಣೆ ತರ್ತಾನೆ. परिवारों को मैं जानता हूँ ನಮ್ಮ ಕುಟುಂಬಗಳನ್ನ ನೋಡಿದರೆ, हमारे चर्च में रहने वाले लोगों को मैं जानता हूँ ಸಭೆಯಲ್ಲಿರುವಂತಹ ಮನೆಗಳನ್ನ ನೋಡಿ गरीबी में है ಅದೇ ರೀತಿಯಾಗಿ परेशानी में है दुख ಕಷ್ಟದಲ್ಲಿ- दर्द में है ದುಃಖದಲ್ಲಿದ್ದಾರೆ. लेकिन उनकी जिंदगी में कोई तब्दीली नहीं आ रही ಆದರೆ है ಅವರ ಜೀವನದಲ್ಲಿ ವ್ಯತ್ಯಾಸಗಳು लेकिन ಬರಲಿಲ್ಲ. आज मैं बताने के लिए जा रहा हूँ ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, तेरे दरवाजे पर यीशु खड़ा हुआ है ಇವತ್ತು ನಿಮ್ಮ ಮನೆ ಬಾಗಿಲಿನಲ್ಲಿ, तेरे घर के ನಿಮ್ಮ सामने ಬಾಗಿಲಿನಲ್ಲಿ, खड़ा हुआ है। ನಿಮ್ಮ ಮನೆ ಮುಂದೆ खोल ನಿಂತಿದ್ದಾರೆ. दे तेरे कानों को ನಿಮ್ಮ ಕಿವಿಗಳನ್ನ खोल ತೆರೆಯಿರಿ, दे तेरे दिलों को ಹೃದಯಗಳನ್ನ ತೆರೆಯಿರಿ, खोल दे तेरे मनों को ಮನಸ್ಸನ್ನು ತೆರೆಯಿರಿ. देख ले कैसा आश्चर्यकारी यीशु मसीह करने के लिए ಹೇಗೆ जा रहा ದೇವರು है ಅದ್ಭುತವನ್ನು ಮಾಡುತ್ತಾನೆ ಎಂಬುದನ್ನು ನೋಡ್ರಿ. और यीशु मसीह खुदा के कलाम सुना रहे थे ಯೇಸು ಸ್ವಾಮಿ ಇಲ್ಲಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ, और लोग सुन रहे थे ಜನಗಳು ಕೇಳ್ತಾ ಇದ್ದಾರೆ. और पतरस भी कान खोलकर सुन रहा है ಅಲ್ಲಿ ಪೇತ್ರನು ಇದ್ದುಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದಾರೆ. 7 बातें मैं बताने के लिए जा रहा हूँ आपको 7 ಮಾತುಗಳನ್ನು ನಿಮಗೆ ಹೇಳುವುದಕ್ಕೆ सबसे पहले हमारे दिलों को खोलकर सुनने वाले ಮೊಟ್ಟ ಮೊದಲನೇದಾಗಿ ನಮ್ಮ ಹೃದಯಗಳನ್ನ ऐ ತೆರೆದು खुदा मैं मेरे दिल को खोलूंगा ದೇವರೇ ನನ್ನ ಹೃದಯವನ್ನು ತೆರೆಯಿರಿ, मेरे कानों को खोलूंगा ನನ್ನ ಕಿವಿಯನ್ನು ತೆರೆಯಿರಿ, मेरे मन
कानों को खोलूंगा। ನನ್ನ ಮನಸ್ಸನ್ನು ತೆರೀತಾ ಇದ್ದೇನೆ. मैं खोल रहा हूँ खुदा। ದೇವರೇ ನಾನು ತೆರೀತಾ ये ಇದ್ದೇನೆ. काम करेंगे तो परमेश्वर हमारी जिंदगी में कार्य ಇದನ್ನು करेगा। ಮಾಡುವಾಗ ದೇವರು ನಮ್ಮಲ್ಲಿ जब परमेश्वर का वचन आ जाता है, ದೇವರ ವಾಕ್ಯ ನಮ್ಮೊಳಗೆ जब ಬರ್ತದೆ. परमेश्वर का वचन हमारे घरों में आता है ना, ದೇವರ ವಾಕ್ಯ ನಮ್ಮ ಮನೆಗಳಲ್ಲಿ ಬರುವಾಗ परमेश्वर का वचन नहीं, ದೇವರ ವಾಕ್ಯವಲ್ಲ, परमेश्वर की जिंदगी आ रही है, ದೇವರ ಜೀವ ನಮ್ಮಲ್ಲಿ ಬರ್ತದೆ. परमेश्वर आ रहे हैं। ದೇವರು ಬರ್ತಾ ಇದ್ದಾರೆ. इसीलिए यीशु मसीह के बारे में बता रहे हैं, ಯೇಸುವಿನ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. in the beginning was the word, ಆದಿಯಲ್ಲಿ ವಾಕ್ಯವಿತ್ತು. इब्तिदा में कलाम था, ಆದಿಯಲ್ಲಿ ವಾಕ್ಯವಿತ್ತು. कलाम खुदा था, ಆ ವಾಕ್ಯವು ದೇವರಾಗಿ, कलाम खुदा था, ಆ ವಾಕ್ಯವೇ ದೇವರ, कलाम खुदा इंसान बनकर आ गया। ಆ ವಾಕ್ಯವಾಗಿರುವಂತ ದೇವರು सुनने वाला ಮನುಷ್ಯನಾಗಿ कलाम ಬಂದ. ये कलाम नहीं है, ದೇವರ ವಾಕ್ಯವಾದ್ರೆ वो ಮಾತ್ರ हम यीशु मसीह हैं। ಅದು ಯೇಸುವಾಗಿ हमारे जिंदगी में आने के लिए दे देना है। ನಮ್ಮ ಜೀವನದಲ್ಲಿ ಯೇಸು ಬರುವುದಕ್ಕಾಗಿ खड़े ಅನುಮತಿಸಬೇಕು. होकर प्रचार कर रहे थे, ನಿಂತುಕೊಂಡು ಯೇಸು ಮೇಲೆ ಪ್ರಚಾರ वहाँ ಮಾಡಿ. बहुत सारी किश्तियां ठहरी थी, ಎಲ್ಲ ದೋಣಿಗಳು ಅನೇಕ बहुत सारी किश्तियां वहाँ ठहरी हुई थी, ಅನೇಕ ದೋಣಿಗಳಲ್ಲಿತ್ತು. लेकिन यीशु मसीह ने ये किश्ती में चढ़ गया। ಯೇಸು ಸ್ವಾಮಿ ಅಲ್ಲಿ ಒಂದು ದೋಣಿಯಲ್ಲಿ ಹತ್ತಿದ್ರು. सिद्ध किश्ती में चढ़ गया, मालूम है क्या? ಯಾವ ದೋಣಿ ಗೊತ್ತಾ? पतरस की किश्ती में आ गया उसने। ಪೇತ್ರನ ದೋಣಿಯಲ್ಲಿ ಹತ್ತಿದ್ರು. हम भी हमारे दिल को खोल देंगे तो हमारी किश्ती में आ रहा है। ನಾವು ಕೂಡ ನಮ್ಮ ಹೃದಯವನ್ನ ತೆರೆದ್ರೆ ನಮ್ಮ ದೋಣಿಯಲ್ಲಿ ಆತನ ಬರ್ತಾನೆ. हमारी किश्ती कैसी है? ನಮ್ಮ ದೋಣಿ हमारी किश्ती खाली है, ನಮ್ಮ ದೋಣಿ ಈಗ ಖಾಲಿ. हमारी किश्ती में कुछ नहीं है। ನಮ್ಮ ದೋಣಿಯಲ್ಲಿ ಏನಿಲ್ಲ. आ खाली किश्ती में उसको बुला दो। ಆಗ ಖಾಲಿ ಆಗಿರುವಂತ ದೋಣಿಯಲ್ಲಿ ನಮ್ಮನ್ನ रात ಕರೆಯೋಣ. भर मेहनत किया है वो, रात भर मेहनत किया है वो, ರಾತ್ರಿ ಎಲ್ಲ ಕಷ್ಟಪಟ್ಟು लेकिन कुछ नहीं उसके जिंदगी में ಆತನ मिला। ಜೀವನದಲ್ಲಿ ಏನೂ ಇಲ್ಲ. ओ किश्ती में बुला दो। ಆ ದೋಣಿಗೆ ಕರಿ. यीशु मसीह पतरस की किश्ती में आ रहा है। ಯೇಸು ಸ್ವಾಮಿ ಪೇತ್ರನ ದೋಣಿಯಲ್ಲಿ ಬರ್ತಾ ये ಇದೆ. किश्ती कैसी है? ಈ ದೋಣಿ ಹೇಗಿದೆ? ये किश्ती खाली ಈ है, ದೋಣಿ ಖಾಲಿ ಇದೆ. रात भर मेहनत किया है। ರಾತ್ರಿ ಎಲ್ಲ ಕಷ್ಟ. रात के कितने घंटे होते हैं? ರಾತ್ರಿಗೆ ಎಷ್ಟು ಗಂಟೆ? 12 घंटे मेहनत किया है, 12 ತಾಸು ಕಷ್ಟಪಟ್ಟು रात में मेहनत किया है, ರಾತ್ರಿ ಎಲ್ಲ ಕಷ್ಟಪಟ್ಟು भाइयों के साथ मेहनत किया है, अब- लेकिन कुछ नहीं मिला उसकी ಏನು ಅವನಿಗೆ जिंदगी ಸಿಕ್ಕಿಲ್ಲ. में। मैं कहता हूँ हमारी जिंदगी भी एक एक बार ऐसी होती है। ನಮ್ಮ ಜೀವನದಲ್ಲಿ ಹೀಗೆ ಆಗ್ತದೆ ಒಂದೊಂದು. मेरी अनुभव किया हूँ मेरी जिंदगी में, ನನ್ನ मैंने ಅನುಭವದಲ್ಲಿ ನಾನು यीशु ಅನುಭವಿಸಿದೆ. मसीह नहीं होता है। ಯೇಸು ಸ್ವಾಮಿ ಇಲ್ಲದಿರುವಾಗ आ रहे हैं चर्च को, ಚರ್ಚ್ಗೆ ಬರ್ತಾ ಇದೀವಿ. गा रहे हैं गीत पर अपने यीशु मसीह की, ಯೇಸು ಸ್ವಾಮಿ ಹಾಡನ್ನು ಹಾಡ್ತಾ ಇದ್ದೇವೆ. लेकिन जिंदगी खाली है। ಆದ್ರೆ ನಮ್ಮ ಜೀವಿತ ಖಾಲಿ ಇದೆ. और जिंदगी खाली जिंदगी में यीशु मसीह को बुला दो। ಆ ಖಾಲಿ ಆಗಿರುವ ಜೀವಿತದಲ್ಲಿ ಯೇಸುವಿನ ಕರೀರಿ. खाली 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 मेरी जिंदगी। ನನ್ನ ಜೀವಿತದ ಎಲ್ಲಕ್ಕೆ ಬರಿದಾಗಿದೆ, ಬರಿದಾಗಿರುವಂತ और ಬರಿದಾಗಿರುವ भजन संगीता 42 में जब हम पढ़ेंगे, ನಾವು 42ನೇ ಕೀರ್ತನೆಯಲ್ಲಿ ಓದುವ ಹಾಗೆ वो जिंदगी देखिए खाली है जिंदगी वो, ನಮ್ಮ ಅಲ್ಲಿ ಜೀವಿತ ಖಾಲಿ ಆಗಿದೆ. और खाली जिंदगी में वो कह रहा है ಆ ಖಾಲಿ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ, जैसे हिरनी पानी के नालों के लिए तड़पती है, ಯಾವ ರೀತಿಯಾಗಿ ಬಾಯಾರಿದ ಜಿಂಕೆ ನೀರಿಗಾಗಿ ತವಕ आए ಪಡ್ತು. परमेश्वर तेरे लिए मैं तड़प रहा हूँ। ದೇವರೇ ನಿನಗಾಗಿ ನಾನು ತವಕ ಪಡ್ತಾ ಇದ್ದೇನೆ. उसकी जिंदगी खाली है, ಅವನ ಜೀವಿತ ಖಾಲಿ ಇದೆ. उसका पेट भूखा है, ಅವನ ಹೊಟ್ಟೆ वो ಹಸಿವಾಗಿದೆ. प्यासी हुए हैं। ಅವನು आए ದಾಹಗೊಂಡಿದ್ದಾನೆ. परमेश्वर मुझे चाहिए। ದೇವರೇ ನೀನು ಇವತ್ತು ನನಗೆ ಬೇಕು. ऐसे करने वालों की जिंदगी में यीशु मसीह आ जाता है। ಹೀಗೆ ಹೇಳುವಂತವರ ಜೀವಿತದಲ್ಲಿ ಯೇಸು ಸ್ವಾಮಿ ಬರ್ತಾರೆ. आप कहेंगे कि पास्टर मैं विश्वासी हूँ, ನೀವೊಂದು ವೇಳೆ ಹೇಳ್ಬೋದು, ಪಾಸ್ಟರ್ ನಾನು बहुत ವಿಶ್ವಾಸ सारे दिनों से मैं चर्च को आ रही हूँ, ಬಹಳಷ್ಟು ದಿನಗಳಿಂದ ಸಭೆಗೆ ಬರ್ತಾ ಇದ್ದೇನೆ. लेकिन अपने दिल को चाक करके देख लो, ಆದ್ರೆ ನಿಮ್ಮ ಹೃದಯವನ್ನ ಪರೀಕ್ಷಿಸಿ ನೋಡ್ರಿ. यीशु है क्या वहाँ? ಅಲ್ಲಿ ಯೇಸು ಸ್ವಾಮಿ ಇದಾರೋ? यीशु है। ಯೇಸು ಇದಾರೋ? जिस जिस दिलों में यीशु है, ಯಾವ ಯಾವ ಹೃದಯಗಳಲ್ಲಿ ಯೇಸು ಇದ್ದಾರೋ वो दिलों में शांति है। ಆ ಹೃದಯಗಳಲ್ಲಿ ಶಾಂತಿ ಇದೆ. जिन जिन दिलों में यीशु है, ಯಾವ ಯಾವ ಹೃದಯಗಳಲ್ಲಿ ಯೇಸು ಇದ್ದಾರೋ उनकी जिंदगी में समृद्धि है। ಆ ಒಂದು ಜೀವಿತಗಳಲ್ಲಿ ಸಮೃದ್ಧಿ ಇದೆ. एक एक बार यीशु हमारे दिलों को छोड़कर गया हुआ ಯೇಸು है, ಸ್ವಾಮಿ ಕೆಲವೊಮ್ಮೆ ನಮ್ಮ ಹೃದಯಗಳನ್ನು ಬಿಟ್ಟು और ಹೋಗಿರಬಹುದು. एक एक बार सो भी जाता है। ಕೆಲವು ಸಮಯ ನಿದ್ರೆ ಮಾಡಿರಬಹುದು. क्या है उसका मतलब? अर्थ ಏನು? इसका मतलब हमारी आत्मिक जिंदगी कमजोर हो जाती है। ನಮ್ಮ ಆತ್ಮಿಕ ಜೀವಿತ ಬಲಹೀನತೆ ಆಗುತ್ತದೆ. इसका मतलब हम आत्मिक जिंदगी में सो जाते हैं। ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ನಿದ್ರೆ उन ಮಾಡುವವರಾಗಿರಬಹುದು. 5 औरतों के बारे में याद है आपको, जो ये दुल्हे के इस्तकबाल के लिए वेलकम करने के लिए पूरी रात बैठे हुए थे। ಮದಲಿಂಗನ ಬರುವಿಕೆಗಾಗಿ ಕಾದು ಕುಳಿತಿದ್ದಂತ 5 ಕನ್ನಿಕೆಯರನ್ನು ಕುರಿತಾಗಿ ಕೇಳಿದಿರಲ್ಲ. सो गए थे वो, ಅವ್ರು ನಿದ್ರೆ ಮಾಡಿಬಿಟ್ಟಿದ್ರು. हमारी जिंदगी भी सो जाती है। ನಮ್ಮ ಜೀವನದಲ್ಲಿ ನಾವು ನಿದ್ರೆ हमें ಮಾಡುತ್ತೇವೆ. जगाना है, ನಾವು ಎಚ್ಚರಗೊಳ್ಳಬೇಕು. हमें उठाना है। ಎದ್ದೇಳಿಸಬೇಕು. हमारे अंदर यीशु है, ನಮ್ಮ ಒಳಗೆ ಯೇಸು और ಇದ್ದಾನೆ. यीशु को उठाना है। ಯೇಸುವನ್ನು ಎಬ್ಬಿಸಬೇಕು. मैं सुबह को उठूंगी, ನಾವು ಮುಂಜಾನೆ ಹೇಳ್ತೇನೆ, प्रार्थना करूंगी, ಪ್ರಾರ್ಥನೆ ಮಾಡ್ತೇನೆ, काम के लिए जाऊंगी, ಕೆಲ್ಸಕ್ಕೆ ಹೋಗ್ತೇನೆ, बाइबल पढ़ूंगी, बाइबल ओद्तೇನೆ, चर्च को जाऊंगी। ಚರ್ಚ್ಗೆ ಹೋಗ್ತೇನೆ. ये काम करने से हमारे अंदर के यीशु को हम उठा रहे ಈ हैं। ಕಾರ್ಯವನ್ನು ಮಾಡುವಾಗ ನಮ್ಮೊಳಗಿರುವಂತ ಯೇಸುವನ್ನ जब ಎಬ್ಬಿಸಬೇಕು. यीशु उठ जाता है, ಯೇಸು ಎದ್ದಾಗ हवा थम जाती है, ಗಾಳಿ ನಿಂತು लहरें बंद हो जाते हैं, ಅಲೆಗಳು ನಿಂತು ಹೋಗ್ತದೆ. टकराव हमारे खिलाफ जो आ रहा है बंद
बंद हो जाते ನಮ್ಮ हैं। ಜೀವಿತಕ್ಕೆ ವಿರೋಧವಾಗಿ ಬರುತ್ತಿರುವಂತ ಎಲ್ಲ तेरी ಅಲೆಗಳನ್ನು जिंदगी में बहुत सारे लहरें आकर तुझे टकरा रहे ನಿಮ್ಮ हैं, ಜೀವನದಲ್ಲಿ ಅನೇಕ ಅಲೆಗಳು ಮುಟ್ಟುತ್ತಾ ಇವೆ. वहां से यहाँ से पीछे से आगे से। ಅಲ್ಲಿಂದ ಇಲ್ಲಿಂದ ಹಿಂದೆಯಿಂದ ಮುಂದೆಯಿಂದ जब यीशु को उठा देंगे ना, ಯೇಸು ಸ್ವಾಮಿ ನಾವು हमारी जिंदगी के खिलाफ टकराने वाले तमाम लहरों को थामने के लिए यीशु मसीह हमारे अंदर ನಮ್ಮ है। ಜೀವಿತದಲ್ಲಿ ವಿರೋಧವಾಗಿ ಬರುವಂತ ಎಲ್ಲ ಅಲೆಗಳನ್ನ ಶಾಂತಪಡಿಸುವುದಕ್ಕಾಗಿ पतरस यीशु मसीह के कलाम को सुन रहा था, ಯೇಸು ಸ್ವಾಮಿ ಪೇತ್ರನು ಯೇಸು ಸ್ವಾಮಿ ವಾಕ್ಯವನ್ನು अपनी ಕೇಳ್ತಾರೆ. खाली किश्ती में यीशु मसीह को बुला रहा है। ತನ್ನ ಖಾಲಿ ದೋಣಿಯಲ್ಲಿ ಯೇಸು ಸ್ವಾಮಿಯನ್ನು ಕರೀತಾ और ಇದ್ದಾರೆ. उसके बाद हम देखते हैं कि यीशु मसीह बैठ गए वहां। ಅದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಕುಳಿತುಕೊಳ್ತಾ ಇದ್ದಾರೆ. यीशु मसीह को बिठाना है हमारे ಯೇಸು घर में। ಸ್ವಾಮಿಗೆ ನಮ್ಮ ಮನೆಯಲ್ಲಿ यीशु ಕೂರಿಸಿ मसीह को मेहमान मन बनाओ। ಯೇಸು ಸ್ವಾಮಿ ಸುಮ್ಮನೆ ಅತಿಥಿಯಾಗಿ ಕರೀಬಾರದು. यीशु मसीह को हमारे घर का एक सदस्य बनाओ। ಯೇಸು ಸ್ವಾಮಿಯನ್ನು ನಮ್ಮ ಮನೆಯ ಸದಸ್ಯನಾಗಿ ಮಾಡಬೇಕು. मैं तेरा बन जाता हूँ, मैं तेरा बन जाता हूँ, तू मेरा बन जा प्रभु जी। ಸ್ವಾಮಿ ನಾನು ನಿನ್ನವನಾಗುತ್ತೇನೆ, ನೀನ್ ನನ್ನವನಾಗು. एक बार यीशु मसीह घर में प्रचार कर रहे थे ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಪ್ರಚಾರ ಮಾಡ್ತಾ ಇದ್ರು. और उस वक्त बहुत सारे लोग बैठे हुए थे। ಆ ಸಮಯದಲ್ಲಿ ಬಹಳಷ್ಟು ಜನಗಳು ಕೂತಿದ್ರು. और उसके बाद उसकी माँ और उनके रिश्तेदार वहां यीशु मसीह के लिए आ गए। ಅಲ್ಲಿ ಯೇಸು ಸ್ವಾಮಿ ತಾಯಿ ಮತ್ತು ಅವರ ಪರಿಚಯಸ್ಥರು ಅವರನ್ನು ನೋಡುವುದಕ್ಕಾಗಿ ಬಂದರು. कोई आगे बह रहे हैं कि आपकी माँ और बहनें भाई वगैरह आपका बाहर इंतजार कर रहे हैं। ಯಾರೋ ಒಬ್ರು ಬಂದು ಹೇಳಿದ್ರು, ಸ್ವಾಮಿ ನಿನ್ನ ತಾಯಿ ಮತ್ತೆ ನಿಮ್ಮ ಸಹೋದರರು ಬಂದಿದ್ದಾರೆ ಎಂಬುದಾಗಿ ಹೇಳಿದ್ರು. और उस वक्त यीशु मसीह ने जवाब में क्या कहा मालूम ಆ क्या? ಸಮಯದಲ್ಲಿ ಉತ್ತರವಾಗಿ ಯೇಸು ಸ್ವಾಮಿ मेरे ಹೇಳಿದ್ದಾರೆ, भाई कौन है, ನನ್ನ ಸಹೋದರ ಯಾರು, मेरे बहनें कौन है, ನನ್ನ ಸಹೋದರಿ ಯಾರು, मेरी माएँ कौन ನನ್ನ है? ತಾಯಿ ಯಾರು? ये जो खुदा के कलाम को मान कर चलने वाले मेरी माएँ हैं, बहनें हैं, भाई हैं। ದೇವರ ವಾಕ್ಯವನ್ನು ಕೇಳಿ ಅನುಸರಿಸುತ್ತಿರುವಂತ ಇವರೇ ನನಗೆ ಸಹೋದರ ಸಹೋದರಿ ತಾಯಿ ಆಗಬೇಕು. मेरा घर वो नहीं है, मेरा घर ये है जो खुदा के कलाम को मानने वाले हैं। ದೇವರ ವಾಕ್ಯವನ್ನು ಕೇಳುವ ಅನುಸರಿಸುವಂತವರೇ ನನ್ನ Yes. ಕುಟುಂಬದವರು, ನನ್ನ ಮನೆಯಾಗಿದೆ. मेरे प्यारे भाई और बहनों, मैं आज सुबह को आपको बताना चाहता ನನ್ನ हूँ, ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಮುಂಜಾನೆ ನಿಮ್ಗೆ ಹೇಳ್ತೇನೆ, आए हुए किश्ती में यीशु मसीह को बिठा दो। ಬಂದಿರುವಂತಹ ದೋಣಿ ಮೇಲೆ, ದೋಣಿಯೊಳಗೆ ಯೇಸು ಸ್ವಾಮಿಯನ್ನು तू ಕೂರಿಸು. मेरे घर में हो जा, ಯೇಸುವೇ ನಮ್ಮನ್ನ मैं नहीं छोड़ूंगी आपको, ನಾನು ನಿನ್ನನ್ನು ಬಿಡುವುದಿಲ್ಲ, मैं नहीं छोड़ूंगा। ನಾನು ನಿನ್ನನ್ನು ಬಿಡುವುದಿಲ್ಲ. यीशु मसीह बैठकर अब टीचिंग देना शुरू कर ಯೇಸು दिया। ಸ್ವಾಮಿ ಈಗ ದೋಣಿಯಲ್ಲಿ ಕುಳಿತುಕೊಂಡು ಉಪದೇಶ ಮಾಡ್ತಾ ಇದ್ದಾರೆ. खड़े होकर प्रचार कर रहे थे, ನಿಂತುಕೊಂಡು ಪ್ರಚಾರ ಮಾಡ್ತಾ ಇದ್ರು, लेकिन बैठकर शिक्षा दे रहे हैं। ಆದ್ರೆ ಕುಳಿತುಕೊಂಡು ಅವರಿಗೆ ಉಪದೇಶ खड़े ಮಾಡ್ತಾರೆ. होकर प्रचार करना अलग बात है और बैठकर शिक्षा देना अलग बात है। ನಿಂತುಕೊಂಡು ಪ್ರಚಾರ ಮಾಡುವಂತದ್ದು ಬೇರೆ ಮಾತಾಗಿದೆ, ಕುಳಿತುಕೊಂಡು ಉಪದೇಶ ಮಾಡುವುದು ಬೇರೆ ಮಾತಾಗಿದೆ. मेहनत उठाने वालों, बोझ से दबे हुए लोगों, तुम तमाम मेरे पास आओ, मैं आपको आराम दूंगा, ये प्रचार है। ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುವಂತದ್ದು ಪ್ರಚಾರ. लेकिन बैठकर तालीम देना ये है। ಆದ್ರೆ ಕುಳಿತುಕೊಂಡು ಉಪದೇಶ ಮಾಡುವುದು, अगर मेरे पीछे कोई अपनाना चाहता है तो अपने आप को त्याग करें, जब कहीं जाकर मेरा चेला बन जाता है। ನನ್ನ ಹಿಂದೆ ಬರುವುದಕ್ಕಾಗಿ ಮನಸ್ಸಿರುವವರು ನಿಮ್ಮನ್ನು ತ್ಯಜಿಸಿ ನನ್ನ ಹಿಂದೆ ಬರಬೇಕು, ಆಗ ನೀವು ಶಿಷ್ಯರು. ये पहले यीशु की बातें को प्रचार को सुन रहा था, ಮೊದಲು ಯೇಸು ಸ್ವಾಮಿಯ ಪ್ರಚಾರವನ್ನು ಆತನ ಕೇಳ್ತಾ ಇದ್ದಾನೆ. लेकिन अब उसकी तालीम, उसकी शिक्षा को सीख रहा है। ಆದ್ರೆ ಈಗ ಆತನ ಉಪದೇಶವನ್ನ ಕೇಳಿ ಕಲಿತಾ ಇದ್ದಾನೆ. सुनने वाले उतना ही नहीं, ಕಲಿತಿರೋನು ಮಾತ್ರ ಅಲ್ಲ, हम सीखने वाले होना ನಾವು चाहिए। ಕಲಿಯೋರಾಗಬೇಕು. हालेलुया। हालेलुया। सब मिलकर हाथ उठाकर कहेंगे, परमेश्वर मैं सीखने वाला होना चाहता हूँ। ದೇವರೇ ನಾನು ಕಲಿಯೋವನಾಗುತ್ತೇನೆ ಎಂಬುದಾಗಿ ಹೇಳೋಣ ಎಲ್ಲರೂ ಸೇರಿ. सीखना है हमें, ನಾವು ಕಲಿಯಬೇಕು. लेकिन परेशानी ये हम सुनाना चाहते हैं ಆದ್ರೆ ನಾವು ನಮಗೆ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ ಬರೇ ನಾವು ಪ್ರಚಾರ ಮಾಡೋದಕ್ಕಾಗಿ और ಇಷ್ಟಪಡ್ತೀವಿ, दूसरों को बताना चाहते हैं, ಮತ್ತೊಬ್ಬರಿಗೆ ಹೇಳೋದಕ್ಕೆ ಬಯಸ್ತೇವೆ. लेकिन सीखने वाले होना ಆದ್ರೆ चाहिए। ನಾವು ಸ್ವಂತವಾಗಿ ಕಲಿಬೇಕು. जो व्यक्ति नहीं सीखता, ಯಾವ ವ್ಯಕ್ತಿ ಕಲಿಯುವುದಿಲ್ವೋ सिखा नहीं सकता, ಆತನು ಕಲಿಯುವುದಿಲ್ಲ. इसलिए हमें सीखना चाहिए। ಅದಕ್ಕಾಗಿ ನಾವು ಕಲಿಯಬೇಕು. और तीसरी बात जो है, ಮೂರನೇದಾಗಿ यीशु मसीह पतरस को देखकर सलाह दे रहे हैं। ಯೇಸು ಸ್ವಾಮಿ ಪೇತ್ರನನ್ನು ನೋಡಿ ಅವನಿಗೆ ಸಲಹೆಗಳನ್ನು ಹೇಳ್ತಾ ಇದ್ದಾರೆ. प्रीचिंग हो रही थी, पहले ಪ್ರಚಾರ ನಡೀತಾ ಇತ್ತು, टीचिंग हो रही ಅದಾದ್ಮೇಲೆ है, ಉಪದೇಶ अब ನಡೀತಾ ಇತ್ತು. तीसरा इंस्ट्रक्शन हो रहा है। ಈಗ ಮೂರನೇದಾಗಿ ಸಲಹೆ, ಬುದ್ಧಿ ಮಾತು ಹೇಳ್ತಾ ಇದ್ದಾರೆ. कह रहा है, ಹೇಳ್ತಾ ಇದ್ದಾರೆ, ऐ तेरी नाव को जरा गहरे पानी में ले चल, ಏನಪ್ಪಾ ನೀನು ನಿನ್ನ ದೋಣಿಯನ್ನು ಈಗ ಆಳವಾಗಿರುವ ಕಡೆ जरा ನಡೆಸು, गहरे में ले चल, ಸ್ವಲ್ಪ ಆಳಕ್ಕೆ ನಡೆಸು. और किनारे पर उठाना है, ನೀನೀಗ ದಂಡೆಯಲ್ಲಿ ಇದ್ದಿ, वहाँ कंकरे मिलेंगे तुझे, ಅಲ್ಲಿ ಸುಮ್ಮನೆ ಕಲ್ಲುಗಳು ಸಿಗ್ತವೆ, वहाँ रेत मिलेगी ಅಲ್ಲಿ तुझे, ಮರಳು ಸಿಗಬಹುದು, वहाँ मिट्टी मिलेगी ಅಲ್ಲಿ तुझे, ಮಣ್ಣು ಸಿಗಬಹುದು, वहाँ कौवे मिलेंगे तुझे, ಅಲ್ಲಿ ನಿನಗೆ ಕಾಗೆ ಕಳ ಕಾಣಬಹುದು. लेकिन तुझे जरा अंदर चला जा। ಆದ್ರೆ ಇನ್ನು ಸ್ವಲ್ಪ ಒಳಗೆ जब ಹೋಗು. तू अंदर चले जाएगा, ಯಾವಾಗ ನೀನು ಒಳಗೆ ಹೋಗ್ತೀಯೋ मोतियां मिलेंगे ಅಲ್ಲಿ तुझे। ಮುತ್ತುಗಳು ಸಿಗ್ತವೆ. मोतियां पाने के लिए ಮುತ್ತುಗಳನ್ನು ಹೊಂದಿಕೊಳ್ಬೇಕಂದ್ರೆ किनारे पर ठहरने से काम नहीं चलेगा। ದಡದಲ್ಲಿ ನಿಂತ್ರೆ ಸಿಗೋದಿಲ್ಲ. कितने लोग चाहते हैं कि मेरी जिंदगी में मोतियां चाहिए। ನನ್ನ ಜೀವನದಲ್ಲಿ ನನಗೆ ಮುತ್ತು ಬೇಕು ಅನ್ನೋರು ಎಷ್ಟು अगर ಜನ मुझे ಇದ್ದಾರೆ? ये सवाल करेंगे, ನನಗೆ ನೀವು ಕೇಳಿದ್ರೆ मैं कहता हूँ कंकरे नहीं, मोतियां चाहिए
चाहिए ನನಗೆ मुझे। ಬರೀ ಕಲ್ಲುಗಳು ಬೇಡ, ನನಗೆ ಮುತ್ತುಗಳೇ अगर ಬೇಕು. मोतियां चाहिए ಮುತ್ತುಗಳು ಬೇಕಾದ್ರೆ हमें समंदर के अंदर जाना ಸಮುದ್ರ ಒಳಗಡೆ है, ನಾವು जरा गहराई में जाना है। ಆಳವಾಗಿ ಹೋಗ್ಬೇಕು. गहराई में जाने के लिए जरा मुश्किल है, ಆಳವಾಗಿ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. लेकिन जो जो लोग गहराई में चले गए हैं ಯಾರೆಲ್ಲ ಒಳಗಡೆ ಆಳವಾಗಿ ಹೋಗಿದ್ದಾರೋ मोतियां पाकर खुश हो गए हैं। हालेलुया। मुತ್ತುಗಳನ್ನು हालेलुया। ಹೊಂದಿಕೊಂಡು ಬರ್ತಾರೆ. मेरी जिंदगी में मोतियां चाहिए, ನಮ್ಮ ಜೀವಿತದಲ್ಲಿ ಮುತ್ತುಗಳು ಬೇಕು. और जरा ज्यादा प्रार्थना, ಇನ್ನೂ ಸ್ವಲ್ಪ ಆಳವಾದ और ಪ್ರಾರ್ಥನೆ, ज्यादा प्रार्थना, ಇನ್ನೂ ಹೆಚ್ಚಾದ ಪ್ರಾರ್ಥನೆ, और ज्यादा बाइबल रीडिंग, ಇನ್ನೂ ಹೆಚ್ಚಾದ ಬೈಬಲ್ और ವಾಕ್ಯ, ज्यादा परमेश्वर के लिए। ಇನ್ನೂ ಹೆಚ್ಚಾಗಿ ದೇವರಿಗಾಗಿ जितना ज्यादा उसके लिए हम दौड़ने वाले हो जाते हैं ना, ಎಷ್ಟು ಹೆಚ್ಚಾಗಿ ಆತನಿಗಾಗಿ ನಾವು ಓಡುವುದಕ್ಕೆ उससे ಪ್ರಯತ್ನಿಸ್ತೇವೆ, कहीं ज्यादा दौड़ते हुए वो हमारे पास आ जाता है। ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಬಳಿಗೆ ಓಡಿ क्यों ದೇವರು ना ಬರ್ತಾರೆ. तालियों के साथ परमेश्वर का धन्यवाद अदा ಚಪ್ಪಾಳೆ करेंगे? ಹೊಡೆದ ದೇವರಿಗೆ ನಾವು ಮಹಿಮೆ ಸಲ್ಲಿಸ್ತೇವೆ. जोरदार तालियों के साथ जोरागी- परमेश्वर। जोरागी चप्पाಳೆ आए देवರಿಗೆ. परमेश्वर, मैं तेरे नजदीक दौड़ना चाहता हूँ। ದೇವರೇ ನಿನ್ನ ಸಮೀಪಕ್ಕೆ ನಾನು ಬರುವುದಕ್ಕೆ ಇಷ್ಟಪಡ್ತೇನೆ. नाकामयाबी से कामयाब होने के लिए ಸಫಲತೆ ಇಲ್ಲದೆ ಇರುವಂತಹ ಕಡೆಗಳಲ್ಲಿ ಸಫಲತೆ ಆಗುವುದಕ್ಕೆ परमेश्वर के वचन को सुनना है। ದೇವರ ವಾಕ್ಯವನ್ನು ಮೊದಲು ಕೇಳ್ರಿ. परमेश्वर को वचन को सुनने से काम नहीं चलेगा। ಬರೀ ಕೇಳಿದ್ರೆ ಸಾಕಾಗುವುದಿಲ್ಲ. यीशु मसीह को हमारी किश्ती में बिठाना है। ಯೇಸುವನ್ನ ನಮ್ಮ ದೋಣಿಯಲ್ಲಿ ಕೂರಿಸಬೇಕು. बिठाने से काम नहीं ಬರೀ चलेगा। ಕೂರಿಸಿದ್ರೆ ಸಾಕಾಗುವುದಿಲ್ಲ. बिठाने के बाद शिक्षा देने वाले यीशु मसीह के टीचिंग से हमें सीखना है। ಆ ಕುಳಿತುಕೊಂಡ ಮೇಲೆ ಯೇಸು ಸ್ವಾಮಿಯ ಉಪದೇಶ ಸಲಹೆಗಳನ್ನ ಕೊಡುವಂತ ಆ ಬೋಧನೆಗಳನ್ನ ಕೇಳಬೇಕು. तीसरी बात हो रही है। ಮೂರನೇದಾಗಿ ನಡೀತಾ ಇದೆ. तीसरी बात क्या हो रही है मालूम? क्या? ಮೂರನೇದು ಏನು ಗೊತ್ತಾ? देखकर सलाह दे रहा है। ಅವ್ರಿಗೆ ನೋಡಿ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ. टीचिंग प्रीचिंग जनरल होती है, ಈಗ ಟೀಚಿಂಗ್ ಪ್ರೀಚಿಂಗ್ ಅನ್ನೋದು ಜನರಲ್ ಆಗ್ತದೆ, लेकिन ये इंस्ट्रक्शन पर्सनल होती है। ಆದ್ರೆ ಸಲಹೆ ಕೊಡುವಂತದ್ದು अब ವೈಯಕ್ತಿಕವಾಗಿ. मैं नडगेरी से बोल रहा हूँ, वहां नहीं सर, यहाँ बैठ जाओ। ನಡಿಗರಿಗೆ ನಾನು ಹೇಳ್ತಾ ಇದ್ದೇನೆ, ನೋಡಪ್ಪ ನೀವು ಅಲ್ಲಿ ಕುತ್ಕೊಳ್ಬೇಡ್ರು, ಈ ಕಡೆ ಕುತ್ಕೊಳ್ರಿ. पर्सनल तरीके से हमें बात करता है। ವೈಯಕ್ತಿಕವಾಗಿ ನಾವು ಮಾತಾಡ್ತೇವೆ. That is a personal instruction। ಅದು ವೈಯಕ್ತಿಕವಾದ जब मैं ಸಲಹೆ. पापा न्यूगिनी में मिशनरी के तौर पर 2 साल वहां मिशनरी की सेवकाई कर रहा था, ಪಾಪನ ಯೋಗಿನಲ್ಲಿ 2 ವರ್ಷ ನಾನು ಮಿಷನರಿಯಾಗಿ ಸೇವೆ ಮಾಡ್ತಿರುವಾಗ एक लाइब्रेरी में मैं प्रार्थना कर रहा था। ಲೈಬ್ರರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ एक किताब पढ़ रहा था, पढ़ने के साथ साथ मैं प्रार्थना कर रहा था। ಪುಸ್ತಕ ಓದ್ತಾ ಇದ್ದೆ, ಅದ್ರ ಜೊತೆಯಲ್ಲಿಯೇ ನಾನು और ಪ್ರಾರ್ಥನೆ प्रार्थना के दौरान पवित्र आत्मा मुझे बताया, ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ನನಗೆ ಹೇಳಿದ್ರು, यहाँ से जाने के बाद तू केरला नहीं, केरला को छोड़कर मिशनरी बनेगा। ಇಲ್ಲಿಂದ ನೀವು ಹೋದಾಗ ಕೇರಳದಲ್ಲಿ ಸೇವೆ ಮಾಡೋದಿಲ್ಲ, ಕೇರಳದಿಂದ ಬಿಟ್ಟು ಬೇರೆ ಬೇರೆ ಸೇವೆ बेलगाम को ಮಾಡ್ತೀರಿ. आने की आवाज मैंने पापा न्यूगिनी में सुनी है। ಬೆಳಗಾಂ ಬರುವಂತ ಶಬ್ದವನ್ನ ನಾನು ಪಾಪನಯುಗನಲ್ಲಿ जब ಇದ್ದಾಗಲೇ मैं ಕೇಳಿದೆ. केरला छोड़कर यहाँ आ गया, ಕೇರಳ ಬಿಟ್ಟು ಇಲ್ಲಿ ಬಂದಾಗ मेरी जिंदगी ऊपर से नीचे नहीं, नीचे से ऊपर आना शुरू कर दी। ನನ್ನ ಜೀವಿತವು ಮೇಲಿನಿಂದ ಕೆಳಗೆ ಬರಲಿಲ್ಲ, ಕೆಳಗಡೆಯಿಂದ ಮೇಲೆ एक ಹೋಯ್ತು. बार परमेश्वर हमें व्यक्तिगत रूप से बताना चाहता है, ಒಂದು ಮಾತನ್ನ ದೇವರು ನಮಗೆ ವ್ಯಕ್ತಿಗತವಾಗಿ ऐ ಹೇಳ್ತಾರೆ. पतरस निकल जा, ಪೇತ್ರನೇ ನೀನು ಇಲ್ಲಿಂದ ಹೋಗು, जरा गहराई में चले जा। ನೀನು ಆಳವಾಗಿ ಹೋಗು. और उसके बाद पतरस, यीशु मसीह पतरस को बता रहे हैं, ಅದಾದ್ಮೇಲೆ ಪೇತ್ರನಿಗೆ ಸುಮ್ಮನೆ ಹೇಳ್ತಾ ಇದ್ದಾರೆ, गहराई में जाल डाल दे। ಆಳವಾದ ಕಡೆಯಲ್ಲಿ ದೋಣಿ ಬಲೆಯನ್ನು ಹಾಕು. पतरस जवाब दे रहा है, ಪೇತ್ರನ ಹೇಳ್ತಾ ಇದ್ದಾನೆ, अरे मैं मछुआरा हूँ, ಸ್ವಾಮಿ ನಾನು ಮೀನುಗಾರನು. लकड़ी के बारे में अगर कुछ बताते तो मैं मान लेता था आपकी बात, ನೀವುಗೆ ಕಟ್ಟಿಗೆ ಬಗ್ಗೆ ಏನಾದ್ರೂ ಹೇಳಿದ್ರೆ ನಿಮ್ಮ ಮಾತು ಕೇಳ್ತಾ ಇದ್ದೆ ನಾನು. क्योंकि आपके पिताजी बड़े ही थे, ಯಾಕೆಂದ್ರೆ ನಿಮ್ಮ ತಂದೆ ಬಡಿಗೆ ಆಗಿದ್ರು, आप भी बड़ाई का काम किए ನೀವು हैं। ಕೂಡ ಬಡಿಗೆ ಕೆಲಸ ಮಾಡಿ. लकड़ी वगैरह के बारे में कुछ बताए हुए होते तो सुन लेता मैं। ಕಟ್ಟಿಗೆ ಬಗ್ಗೆ ನೀವೇನಾದ್ರೂ ಹೇಳಿದ್ರೆ ನಾನು ಕೇಳ್ತೇನೆ. मछली के बारे में क्या मालूम है आपको? ಮೀನು ಬಗ್ಗೆ ನಿಮಗೇನು ಗೊತ್ತು समंदर ಸ್ವಾಮಿ? के बारे में क्या मालूम है ಸಮುದ್ರ आपको? ಬಗ್ಗೆ ನಿಮಗೇನು ಗೊತ್ತು? वक्त के बारे में क्या मालूम है ಸಮಯದ ಬಗ್ಗೆ ನಿಮಗೇನು आपको? ಗೊತ್ತು? आपको कुछ मालूम नहीं ನಿಮಗೇನು ಗೊತ್ತಿಲ್ಲ है, ಇದು. लेकिन उसके बाद उसने बदल कर एक बात बता रही है, ಅದಾದ್ಮೇಲೆ ಆ ಮಾತನ್ನ ಬದಲಾಯಿಸಿ ಹೇಳ್ತಾ ಇದ್ದಾನೆ, लेकिन फिर भी ಆದ್ರೆ आप कह रहे हैं मैं बात को मानने के लिए तैयार ನೀವು हूं। ಹೇಳಿದ ಮಾತಿಗೆ ನಾನು ಕೇಳ್ತಾ ಇದ್ದೇನೆ. जरा एक इंस्ट्रक्शन जब यीशु मसीह दे देता है ना, ಯೇಸು ಸ್ವಾಮಿ ನಮಗೆ ಸಲಹೆಗಳನ್ನು ಕೊಡುವಾಗ एक समझना जरा मुश्किल हो जाता है, ಅದನ್ನ ಅನುಭವಿಸುವುದಕ್ಕಾಗಿ ನಮಗೆ ಕಷ್ಟ ಆಗ್ತದೆ. लेकिन परमेश्वर के वचन पर विश्वास रखकर उसके मुताबिक जाने वाले हो जाएंगे ना, ಆದ್ರೆ ದೇವರ ವಾಕ್ಯದ ಮೇಲೆ ಭರವಸೆ ಬಿಟ್ಟು ಆತನ ಮಾತಿನ ಪ್ರಕಾರವಾಗಿ ಹೋದ್ರೆ हमारी जिंदगी कामयाब हो जाएगी। ನಮ್ಮ ಜೀವಿತ ಸುಧಾರಣೆ ಆಗೇ ಆಗುತ್ತೆ. चंद लोगों को पवित्र आत्मा आज बता रहा है, ಕೆಲವು ಜನಗಳಿಗೆ ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ, गहराई में ले जा, ಆಳವಾಗಿ ತೆಗೆದುಕೊಂಡು गहराई में ले जा, ಆಳವಾಗಿ ತೆಗೆದುಕೊಂಡು ಹೋಗು. मोतियां पाने के लिए जा रहा है। ಮುತ್ತುಗಳನ್ನ ಹೊಂದುವುದಕ್ಕಾಗಿ तेरे बच्चे ಹೋಗುತ್ತಿದ್ದೀರಿ. बदल जाएंगे, ನಿಮ್ಮ ಜೀವಿತ ಬದಲ, तेरा घर बदल जाएगा, ಮೊದಲ ಮನೆ ಬದಲ, तेरी नौकरी बदल जाएगी, ನಿಮ್ಮ तेरा ಕೆಲಸ बिजनेस बदल जाएगा, बिजनेस बदलाಗ್ತದೆ. क्योंकि यीशु मसीह तेरे किश्ती में आ चुका है ಯಾಕೆಂದ್ರೆ ಯೇಸು ಸ್ವಾಮಿ ನಿನ್ನ और ದೋಣಿಯಲ್ಲಿ तेरी ಬಂದ जिंदगी बदलने वाला ನಿಮ್ಮ है। ಜೀವಿತ और ಬದಲಾಗುತ್ತದೆ. उसके बाद हम देखते हैं, ಅದಾದ್ಮೇಲೆ ನೋಡ್ತಾ ಇದ್ದೇವೆ, और ये पतरस गहराई में लेके चला गया ಈ ಪೇತ್ರನು ಆಳವಾಗಿ ದೋಣಿಯನ್ನು ನಡೆಸಿದ, और जाल को फैला दिया, ಬಲೆಯನ್ನು ಹಾಕಿದ. और उसके बाद जो है मछलियां और
बड़ा झुंड मछलियों का मिल गया। ಅದಾದ್ಮೇಲೆ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಬಹಳಷ್ಟು ಬಲೆ ಹರಿದು ಹೋಗುವಂತಷ್ಟು ಮೀನು ಬಲೆಗಳಲ್ಲಿ ಸಿಕ್ಕಿಕೊಂಡು यीशु मसीह वहां मिरेकल कर रहा है। ಯೇಸು ಸ್ವಾಮಿ ಅಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. कितने लोग मिरेकल पर विश्वास करते हैं? ಅದ್ಭುತಗಳನ್ನು ಎಷ್ಟು ಜನ ನಂಬ್ತೀರಿ? चंद लोग विश्वास नहीं करते मिरेकल पर, ಕೆಲವು ಜನಗಳು ಅದ್ಭುತ ಆಗೋದು ನಂಬೋದಿಲ್ಲ, मानते भी नहीं। ಅವರು ನಂಬೋದೂ ಇಲ್ಲ. जब हमारी बहन आकर यहाँ बताई मुझे कुछ हो गया था, परमेश्वर के चंगाई कर दिया, चंद लोग मानते नहीं। ಒಬ್ಬರು ಸಹೋದರಿ ಇಲ್ಲಿ ಬಂದು ತಮ್ಮ ಸಾಕ್ಷಿಯನ್ನು ಹೇಳಿದ್ರೆ ದೇವರು ಅದ್ಭುತ ಮಾಡಿದ್ರು ಅಂತ ಹೇಳಿ ಕೆಲವರು ಅದನ್ನ ನಂಬೋದಿಲ್ಲ. एक बड़ा साइंटिस्ट ऐसे बताया है, ಒಬ್ಬ ವಿಜ್ಞಾನಿ ಹೇಳಿದ್ರು ಹೀಗೆ, और उसने ये बात बताया है, ಅವ್ರು ಇದನ್ನ ಹೇಳಿದ್ರು, एक व्यक्ति जब परमेश्वर पर विश्वास करता है, ಒಬ್ಬ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಡುವಾಗ, इसका मतलब वो मिरेकल पर भी मानता है। ಅದರ ಅರ್ಥ ಅವರು ಅದ್ಭುತವನ್ನು ನಂಬುತ್ತಾ When ಇದ್ದಾರೆ. we believe that there is God, ದೇವರಿದ್ದಾರೆ ಎಂಬುದಾಗಿ ನಾವು ನಂಬುತ್ತೇವೆ. it means we believe in the miracle. ಅದರ ಅರ್ಥ ನಾವು ಅದ್ಭುತವನ್ನು ನಂಬ್ತಾ ಇದ್ದೇವೆ. यीशु मसीह मिरेकल करने वाला है। ಯೇಸು ಸ್ವಾಮಿ ಅದ್ಭುತ ಮಾಡುವವರಾಗಿದ್ದಾರೆ. Hallelujah. Hallelujah. ಯೇಸು ಕ್ರಿಸ್ತನು ಅದ್ಭುತ ಮಾಡುವವನಾಗಿದ್ದಾನೆ। ಯೇಸು ಕ್ರಿಸ್ತನು ಅದ್ಭುತವನ್ನು ಮಾಡುವವನಾಗಿದ್ದಾನೆ. मालूम है पिंजू की कहानी? ಪಿಂಜು ಕತೆ ನಿಮಗೆ ಗೊತ್ತು. एक कन्वेंशन हो रही थी बेलगाम में, ಬೆಳಗಾಂನಲ್ಲಿ ಒಂದು ಕನ್ವೆನ್ಷನ್ ನಡೀತಾ ಇದೆ. और मैं ट्रांसलेट कर रहा था। ನಾನು ಅಲ್ಲಿ ಭಾಷಾಂತರ ಮಾಡ್ತಾ ಇದ್ದೆ. बच्चा लगता है 4-5 साल या 9 साल का कुछ था, मुझे याद नहीं, बहुत छोटा था। ಆ ಹುಡುಗ ಬರೀ 5 ಅಥವಾ 9 ವರ್ಷ ಚಿಕ್ಕವನಾಗಿದ್ದ. दौड़ते हुए पिंजू प्रिंस मेरा बेटा आकर मुझे कह रहा है, ಓಡಿ ಬಂದು ಪಿಂಜು ನನಗೆ ಹೇಳ್ತಾ ಇದ್ದಾನೆ, और कह रहा कि मैं चंगा हो गया। ಆತನ ಹೇಳ್ತಾ ಇದ್ದಾನೆ ನನಗೆ ಆರಾಮಾಯಿದ್ರಿ ಅಪ್ಪ ಅಂತ. उसको रोमेटिक अर्थराइटिस एक बीमारी थी। ರೊಮ್ಯಾಂಟಿಕ್ ಅರ್ಥರೈಟಿಸ್ ಅಂತ ಹೇಳಿ ಒಂದು ರೋಗ ಇತ್ತು. केली हॉस्पिटल से वीडी पाटिल किताब में लिख के दिए थे 60 साल तक पेनाडोल इंजेक्शन हर 21 दिन में एक बार लेना है बोल के। ಆ ಪೆನಡೋಲ್ ಇಂಜೆಕ್ಷನ್ ಅಂತ ಹೇಳಿ 60 ವರ್ಷದವರೆಗೆ 21 ದಿನಕ್ಕೆ ಒಂದು ಇಂಜೆಕ್ಷನ್ ತೆಗೆದುಕೊಳ್ತಾನೆ ಇರಬೇಕು ಅಂತ. और हम 2-4 साल ले रहे थे। ನಾವು 2-3 ವರ್ಷ ಹೀಗೆ ಕಂಟಿನ್ಯೂ बच्चा दौड़ते हुए आके कह रहा है, ಮಗು ಓಡಿ ಬಂದು ಹೇಳ್ತಾ ಇದ್ದಾನೆ, चंगाई पा गया, ನನಗೆ ಆರಾಮಾಯಿತು, ಸೌಖ್ಯ मुझे ಆಯ್ತು. विश्वास नहीं आया। ನನಗೆ ನಂಬಿಕೆ ಬರಲಿಲ್ಲ. फीबी के पास जाके बताया, ಪಿಬಿ ಆಂಟಿ ಹತ್ರ ಹೋಗಿ मीटिंग होने के बाद मैं वीडी पाटिल को दिखाया। ಅದಾದ್ಮೇಲೆ ಮೀಟಿಂಗ್ ಆದ್ಮೇಲೆ ವಿಡಿ ಪಾಟೀಲ್ ತಗೊಂಡೋಗಿ ತೋರಿಸಿದ್ರು. डॉक्टर वीडी पाटिल बताए इसमें कुछ बीमारी नहीं है। ವಿಡಿ ಪಾಟೀಲ್ ಅವರು ಹೇಳಿದ್ರು ಇವರಿಗೆ ಏನ್ ರೋಗನೇ ಇಲ್ಲ. यीशु मसीह अद्भुत करने वाला ಯೇಸು ಸ್ವಾಮಿ ಅದ್ಭುತ ಮಾಡುವವರು. ऐसे दुबला पतला काड़ी के जैसा था वो, ಆತನು ಬಹಳ ಕಟ್ಟಿಗೆಯಾಗಿ ಬಹಳ ಸಣ್ಣಕ್ಕಿದ್ದ. लेकिन आज उल्टा होके बैठा है। ಈಗ ಉಲ್ಟಾ ಆಗ್ಬಿಟ್ಟಿದ್ದಾನೆ. मैं कहता हूँ कि परमेश्वर चंगाई देने वाला है, ದೇವರು ಸೌಖ್ಯ ಕೊಡುವ अब ದೇವರಾಗಿದ್ದಾನೆ. बीमारी को दूर करने वाला है, ರೋಗವನ್ನು ದೂರ ಮಾಡು, कमजोरी को निकालने वाला है, बलहीनता ತೆಗೆದುಹಾಕು, नाकामयाबी को कामयाब बनाने वाला है, ಯಾವ ಕಾರ್ಯ ಆಗುವುದಿಲ್ಲ ಅದನ್ನ ಮಾಡುವಂತ टूटे ದೇವರು, हुए रिश्ते को बनाने वाला है, ಅದು ಒಡೆದು ಹೋಗಿರುವಂತ ಸಂಬಂಧವನ್ನು खोई ಕಟ್ಟು, हुई जिंदगी को पान देने वाला है। ಕಾಣದೆ ಹೋಗಿರುವಂತ ದೂರವಾಗಿರುವಂತ लेकिन ಜೀವಿತವನ್ನು ಹತ್ತಿರ ಕೂಡಿಸುವವನು. जो पतरस काम किया वो करने शुरू कर देंगे। ಪೇತ್ರನು ಮಾಡಿದಂತ ಕಾರ್ಯವನ್ನು ನಾವು ಕೂಡ ಮಾಡುವುದಕ್ಕೆ ಪ್ರಾರಂಭ मैं ಮಾಡಿ. कहता हूं कि परमेश्वर कार्य करने के ನಾನು लिए जा ಹೇಳ್ತೇನೆ रहा है। ದೇವರು ಅದ್ಭುತವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. हालेलुया। हालेलुया। क्यों ना ऊंची आवाज से हम हालेलुया कहें। ಹಾಲೆಲೂಯಾ, ಜೋರಾಗಿ ನಾವು ಹೇಳೋಣ. परमेश्वर आज हमारे जिंदगी में कार्य करने के लिए ಇವತ್ತು जा रहा है। ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಕ್ಕಿದ್ದಾನೆ. मछलियां इतनी बड़ी तादाद में मिल गई कि उनका जाल फटने लगा, ಆ ಮೀನು ಎಷ್ಟಾಗಿ ಸಿಕ್ಕಿತಪ್ಪ ಅಂದ್ರೆ ಆ ಬಲೆ ಹರಿದು ಹೋಗ್ತಾ ಇತ್ತು. और दूसरों को भी बुला रहा है। ಎಲ್ಲ ಬೇರೆ ಸ್ನೇಹಿತರನ್ನ ಕರೀತಾ ಇದ್ದಾನೆ. जब आश्चर्य कार्य परमेश्वर हमारी जिंदगी में कर देता है ना, ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡುವಾಗ उसको बांटने वाले होना चाहिए। ಅದನ್ನ ಹಂಚುವವರಾಗಬೇಕು. जब बहन आकर गवाही दे रही थी उस वक्त सहोदरी- मेरे जहन में एक बात आ रही थी। ಆ ಸಹೋದರಿ ಬಂದು ಸಾಕ್ಷಿಯನ್ನು ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಹೋಗ್ತಾ ಇತ್ತು. दावीद की उस बात को मेरे मन में दावीद की एक बात है जो मेरे मन में दौड़ रही थी। ದಾವೀದನ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ನಡೀತಾ ಇತ್ತು. वो बात ये है, ಆ ಮಾತಿದಾಗಿದೆ, ऐ खुदा जो कुछ तूने मेरे जिंदगी में किया है इसके एवज में, इसके बदले में मैं क्या करूं? ದೇವರೇ ನೀನು ಮಾಡಿದ ಉಪಕಾರಗಳಿಗೆ ಬದಲಾಗಿ ನಾನು ಏನು ಮಾಡಲಿ? उसके बाद उसी ने जवाब दे रहा ಅಲ್ಲಿ है, ಉತ್ತರವನ್ನು ಅದನ್ನೇ ಆತನೇ ಹೇಳ್ತಾನೆ. नजात का प्याला लेकर, साल्वेशन ऑफ कप को लेकर मैं दुनिया को ऐलान करूंगा। ನಾನು ನನ್ನ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನೇ ನಿನ್ನ ನಾಮವನ್ನು ಕೀರ್ತಿಸ್ತೇನೆ. हालेलुया। मेरे रिश्तेदारों को बताऊंगा, ನನ್ನ ಸ್ನೇಹಿತರಿಗೆ ಹೇಳ್ತೇನೆ, मेरे साथीदारों को ಬಂಧುಗಳಿಗೆ ನಾನು बताऊंगा, ಹೇಳ್ತೇನೆ, मेरे प्यार और मोहब्बत करने वाले लोगों को ನನ್ನನ್ನು बताऊंगा, ಪ್ರೀತಿಸುವವರಿಗೆ ಹೇಳ್ತೇನೆ, यीशु मसीह जिंदा है, ಯೇಸು ಸ್ವಾಮಿ यीशु ಜೀವಿಸುತ್ತಾ ಇದ್ದಾರೆ, मसीह बदलने वाला यीशु है, स्वामी बदलाಯಿಸು, यीशु मसीह चंगाई देने वाला ಯೇಸು है। ಸ್ವಾಮಿ ಸೌಖ್ಯ ये ಕೊಡುವ. हमें बताना है। ಇದನ್ನ ನಾವು ಹೇಳಬೇಕು. बैठे हुए तमाम लोगों से मैं बताना चाहता हूँ, ಬಂದಿರುವಂತ ನಿಮ್ಮೆಲ್ಲರಿಗೂ ನಾನು ಹೇಳ್ತೇನೆ, यीशु मसीह के बारे में बताना। ಯೇಸು ಸ್ವಾಮಿ ಬಗ್ಗೆ ನಾವು जब ಹೇಳಬೇಕು. हम बताना शुरू कर ನಾವು देंगे ಹೇಳುವಾಗ और मिलना शुरू हो जाएगा। ಮತ್ತೆ ನಾವು ಸೇರುವುದಕ್ಕಾಗಿ ಬರ್ತೇವೆ. हालेलुया। हालेलुया। जितना देंगे ना ನಾವು ಎಷ್ಟು ಕೊಡ್ತಾ ಇರ್ತೀವೋ उतना मिलता है। ಅಷ್ಟೇ ನಮಗೆ कितने ಸಿಗ್ತಾ लोग चाहते हैं कि मुझे मिलना चाहिए बोल के? ನನಗೆ ಇನ್ನೂ ಬೇಕು ಆಶೀರ್ವಾದಗಳನ್ನು ಅವರು ಎಷ್ಟು ಜನ ನೀವು? मुझे मुझे अगर पूछे मुझे चाहिए मेरी जिंदगी में, ನಾನು ಕೇಳಿದ್ರೆ ನನಗೆ ಬೇಕು हम ಆಶೀರ್ವಾದ. देने वाले ನಾವು होना ಕೊಡುವವರಾಗೋಣ. चाहिए। क्या देना है? ಏನ್ ಕೊಡ್ಬೇಕು? यीशु
यीशु मसीह के प्यार को देंगे, ಯೇಸು ಸ್ವಾಮಿಯ ಪ್ರೀತಿಯನ್ನು ಕೊಡು, नफरत देने वाले नहीं, ದ್ವೇಷವನ್ನಲ್ಲ, अदावत देने वाले नहीं, ವಿರುದ್ಧವನ್ನಲ್ಲ, झगड़ा देने वाले नहीं, ಜಗಳವನ್ನಲ್ಲ, गाली गलौज देने वाले नहीं। ಬೈಗಳನ್ನಲ್ಲ, वो सब तो देते ही हम हो, ಅದು ಎಲ್ಲರಿಗೂ ನಾವು ಕೊಡ್ತೇವೆ, हम देते हैं, ये सब देते हैं हम। ಎಲ್ಲರೂ ಕೊಡ್ತಾ ಇರ್ತೀವಿ, गाली गलौज देते हैं, ಬೈಗಳನ್ನ ಕೊಡ್ತೇವೆ, नफरत देते हैं, ವಿರೋಧವನ್ನ ಕೊಡ್ತೇವೆ, अदावत देते हैं, ವಿರೋಧವನ್ನ ಕೊಡ್ತೇವೆ, खराब चीजें देते ಎಲ್ಲ ಕೆಟ್ಟದನ್ನ हैं। लेकिन यीशु मसीह कह रहा ಆದ್ರೆ है, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, यीशु मसीह ने एक मिरेकल किया है मेरी जिंदगी में, ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಿದ್ದಾರೆ, बहुत मछलियां दिया है, ಬಹಳಷ್ಟು ಮೀನುಗಳನ್ನು ದೇವರು ನನಗೆ ಕೊಟ್ಟಿದ್ದಾನೆ, ಮೀನುಗಳು ನನಗೆ और ಕೊಟ್ಟಿದ್ದಾರೆ, वो सब मछलियां दे दूंगा, ಮೀನನ್ನ ಕೊಡ್ತೇನೆ, प्यार और मोहब्बत की मछलियां, ಪ್ರೀತಿಯ ಒಂದು ಮೀನು, दान धर्म की मछलियां, ದಾನ ಧರ್ಮದ ಮೀನು, दूसरों को जब देने वाले हो जाएंगे ಮತ್ತೊಬ್ಬರಿಗೆ ನಾವು ಕೊಡುವಾಗ और यीशु मसीह देने वाला हो जाता ಯೇಸು है, ಸ್ವಾಮಿ ಮತ್ತೆ ನಮಗೆ ಕೊಡುವರಾಗ, और उसके बाद हम देखते हैं ಅದಾದ್ಮೇಲೆ ನೋಡ್ತಾ ಇದ್ದೇವೆ, और यीशु मसीह उसकी नाव में आकर ये आश्चर्यकर कार्य कर लेता ಯೇಸು है। ಸ್ವಾಮಿ ತನ್ನ ದೋಣಿಯಲ್ಲಿ ಬಂದ ಮೇಲೆ ಈ ಆಶ್ಚರ್ಯವನ್ನು ये ನಡೀತಾ ಇದೆ, मिरेकल को देखने के बाद ताज्जुब हो जाता है बंदा, ಈ ಆಶ್ಚರ್ಯವನ್ನ ನೋಡಿದ ಮೇಲೆ ಪೇತ್ರನಿಗೆ ಬಹಳ ಆಶ್ಚರ್ಯ, फौरन वो यीशु मसीह के कदमों में गिर जाता है। ಓಡಿ ಹೋಗಿ ಆತನು ಯೇಸುವಿನ ಪಾದಕ್ಕೆ ಬೀಳ್ತಾನೆ, ओ मैं गुनहगार हूँ, मुझे ಸ್ವಾಮಿ छोड़कर, ನನ್ನ ಪಾಪಿ ಆಗಿದೆ, ನನ್ನ मुझे छोड़कर चला जा, ನನ್ನನ್ನು ಬಿಟ್ಟು ಹೋಗು, मैं गुनहगार हूँ, ನಾನು ಪಾಪಿಯಾಗಿದೆ, मैं पापी हूँ। ನಾನು ಪಾಪಿಯಾಗಿದೆ, क्यों वो कह रहा है मैं पापी हूँ? ನಾನು ಪಾಪಿ ಅಂತ ಯಾಕೆ ಹೇಳ್ತಾ ಇದ್ದಾನೆ? क्योंकि यूहन्ना सुसमाचार पहले अध्याय में आपके पास में आया, मेरा नाम बदल कर दे दिया आपने और वापस चला गया, ಯೇಸು ಸ್ವಾಮಿಯ ಹತ್ರ ಬಂದು ಯೋಹನ 1ನೇ ಅಧ್ಯಾಯದಲ್ಲಿ ಹೆಸರನ್ನ ಬದಲಾಯಿಸಿ ಅವನು ತಿರುಗಿ ಹೋದ, और उसके बाद मैं 4थे अध्याय में आया और चला गया, ಮತ್ತೆ 4ನೇ ಅಧ್ಯಾಯಕ್ಕೆ ಬಂದಾಗ ಮತ್ತೆ ತಿರುಗಿ ಹೋದ, मत्ती सुसमाचार 4थे अध्याय में मैं आ गया और वापस चला गया, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಮತ್ತೆ ತಿರುಗಿ ಹೋದ, आया गया आया गया आया गया। ಆತನು ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ, ಯೇಸು ಸ್ವಾಮಿ ಬೆಳಗ್ಗೆ ಬರ್ತಾ ಇದ್ದಾನೆ पतरस ಹೋಗ್ತಾ की ಇದ್ದಾನೆ. जिंदगी पर अगर आप गौर करेंगे, ಸೊ ಈತನ ಜೀವಿತದ ಬಗ್ಗೆ ನೀವು ನೋಡುವಾಗ, पतरस की जिंदगी पर अगर आप गौर करेंगे, ಪೇತ್ರನ ಜೀವಿತವನ್ನು ನೀವು ನೋಡುವಾಗ, आने वाला जाने वाला, आने वाला जाने वाला, ಬರುವವನಾಗಿದ್ದ ಹೋಗೋನಾಗಿದ್ದ, लेकिन ಬರುವವನಾಗಿದ್ದ ಹೋಗೋನಾಗಿದ್ದ, स्थिरता से नहीं ठहरा था, ಸ್ಥಿರವಾಗಿ ಆವಾಗ ನಿಂತಿಲ್ಲ, लेकिन आज निर्णय ले रहा है, ಆದ್ರೆ ಇವತ್ತು ಆತನು ತೀರ್ಮಾನ कदमों में पढ़कर बता रहा है, ಆತನ ಪಾದಕ್ಕೆ ಬಿದ್ದು ಹೇಳ್ತಾ मैं ಇದ್ದಾನೆ, गुनहगार हूँ, ಸ್ವಾಮಿ ನಾನು ಪಾಪಿ, मुझे छोड़कर चला जा। ನನ್ನನ್ನು ಬಿಟ್ಟು ಹೋಗು. उस वक्त यीशु मसीह क्या बता रहे ಯೇಸು ಸ್ವಾಮಿ हैं? ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? आज से तू मछलियां पकड़ने वाला नहीं, आदमियों को पकड़ने वाला है। ಇವತ್ತಿನಿಂದ ನೀನು ಮೀನು ಹಿಡಿಯುವವನಲ್ಲ, ಮನುಷ್ಯರನ್ನು ಹಿಡಿಯುವಾಗ ಆಗಿ ಮಾರ್ಪಡು, उसकी नौकರಿ चेंज होगी। ಆತನ ನೌಕರಿ ಚೇಂಜ್ ಆಗಿದೆ. हालेलुया हालेलुया। हालेलुया हालेलुया। जिंदों को मरवाने वाला था, ಜೀವಂತವಾಗಿರುವಂತವ್ರನ್ನು ಕೊಲ್ಲುವನಾಗಿದ್ದ. मछलियां पकड़ने वाला क्या करता है? ಮೀನು ಹಿಡಿಯೋರು ಏನ್ ಮಾಡ್ತಾರೆ? जिंदे मछलियों को मरवा देता है, राइट? ಜೀವಂತವಾಗಿರುವಂತವರನ್ನ ಹೊರಗಡೆ ತಂದಾಗ जिंदगी को मौत में बदलने वाला था, ಅವನು ಜೀವಂತವಾಗಿರುವಂತವನನ್ನ ಮರಣವಾಗಿ ಮಾಡುವಂತವನಾಗಿದ್ದ. लेकिन आज मुर्दों को जिंदा करने के लिए आया ಹಾಲೆಲೂಯಾ. है। ಇವತ್ತು ಸತ್ತವರನ್ನ ಜೀವಂತವಾಗಿ उसकी ಮಾಡುವಂತವನಾಗಿದ್ದ. जिंदगी नौकरी बदल गई, ಈಗ ಆತನ ಉದ್ಯೋಗ ಬದಲಾಯಿತು. जिंदगियों को मौत में बदलने वाला नहीं, ಜೀವವಾಗಿರುವಂತವರನ್ನು ಮರಣವಾಗಿ ಮಾಡುವವನಲ್ಲ, मुर्दों को जिंदा करने वाला, ಮರಣದಲ್ಲಿ ಇರುವವರನ್ನ ತೆಗೆದುಕೊಂಡು बीमारों को ಜೀವವನ್ನು जिंदा ಕೊಡುವ, करने वाला, ರೋಗಿಗಳನ್ನ ವಾಸಿ हमारी नौकरी को बदल देता है। ನಮ್ಮ ಉದ್ಯೋಗವನ್ನು ಬದಲಾವಣೆ कितने ಮಾಡಿ, लोग चाहते हैं कि मेरी नौकरी को परमेश्वर बदल दे? ನಮ್ಮ ಉದ್ಯೋಗಗಳನ್ನ ಬದಲಾಯಿಸಬೇಕು ಎಂಬುದಾಗಿದೆ ಎಷ್ಟು ಜನ ನೀವು ಬಯಸ್ತಾ ಇದ್ದೀರಿ? एफेसियों की किताब में एक वचन ऐसे आता है, ಎಫೆಸ ಪತ್ರಿಕೆ ಒಂದು ಮಾತು ಇದೆ, ಹೀಗಿದೆ, पौल वहां के विश्वासियों को ऐसे कह रहे हैं, ಪೌಲನು ತನ್ನ ವಿಶ್ವಾಸಿಗಳಿಗೆ ಅಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, वो चुराते थे पहले ಕೆಲವರು ಕದ್ದಿಯುವವರಾಗಿದ್ದರು, और चुरा के जिंदगी बिताते थे। ಕಳ್ಳತನ ಮಾಡಿ ಜೀವನ ಮಾಡ್ತಾ ಇದ್ರು. चुराना ही एक नौकरी थी उनकी, ಕಳ್ಳತನ ಮಾಡುವುದೇ ಒಂದು ಉದ್ಯೋಗ ಆಗಿತ್ತು, लोगों को मरवाना ही नौकरी थी उनकी। ಜನಗಳನ್ನ ಕೊಲ್ಲುವುದು ಒಂದು आप ನೌಕರಿ ಆಗಿತ್ತು. कहेंगे पास्टर आप सच नहीं बोल रहे हैं, ಪಾಸ್ಟರ್ ನೀವು ಸತ್ಯವನ್ನು ಹೇಳ್ತಾ ಇಲ್ಲ. आप कहेंगे कि पास्टर आप सच नहीं बोल रहे ನೀವು हैं, ಒಂದು ವೇಳೆ ಹೀಗೆ ಚಿಂತೆ ಮಾಡಿ ಹೇಳಬಹುದು, ಪಾಸ್ಟರ್ ನೀವು ಹೇಳ್ತಾರೋ ಸತ್ಯ और ಅಲ್ಲ, ये झूठ बोल रहे हैं। ನೀವು ಸುಳ್ಳು ಹೇಳ್ತಾ ಇದ್ದೀರಿ. अगर वंटमुरी वगैरह को जाएंगे आप, ನೀವು ಒಂದು ವೇಳೆ ಒಂಟಮುರಿಗೆ ನೀವು ಹೋಗೋದಾದ್ರೆ, हम जब घोस्पल के काम के लिए वहां जाया करते थे, चंद लोगों से हमारी मुलाकात वहां हुई, ಸುವಾರ್ತೆ ಹೇಳುವುದಕ್ಕಾಗಿ ಅಲ್ಲಿ ನಾವು ಹೋಗ್ತಾ ಇದ್ವು, ಅಲ್ಲಿ ಕೆಲವು ಜನಗಳ ಪರಿಚಯ ಆದ್ರು. उनकी नौकरी चोरी करने की नौकरी थी। ಅವರ ಕೆಲಸ ಏನೆಂಬುದಾಗಿ ಕೇಳುವಾಗ ಅವ್ರು ಹೇಳ್ತಾ ಇದ್ರು, ನಮ್ಮ ಕಳ್ಳತನ ट्रक ಮಾಡ್ತೀವಿ. स्लो जाती थी तो वो स्लो ट्रक में चढ़ के चुराते थे वो, ಆ ಒಂದು ಘಾಟ್ನಲ್ಲಿ ಟ್ರಕ್ಗಳು ನಿಧಾನ ಹೋಗ್ತಿರುವಾಗ ಹಗ್ಗಗಳನ್ನ ಕಟ್ ಮಾಡಿ ಅವರು ಕಳ್ಳತನ ಮಾಡ್ತಾರೆ. मतलब वो नस्ल से नस्ल बन जनरेशनल रॉबर थे वो। ಅವರು ಒಬ್ಬರೇ ಮಾಡ್ತಾ ಇರಲಿಲ್ಲ, ಅವರು ಸಂತತಿ ತಲೆತಲೆಮಾರುಗಳು ಹಾಗೆ ಮಾಡ್ಕೊಂಡು उनका ಬರ್ತಾರೆ. दादा चोर था, ಅವ್ರ ತಾತ ಅವರು उनका बाबा चोर था, ಅವ್ರ ತಂದೆ ಕಳ್ಳನಾಗಿದ್ದ, वो चोर बने, ಅವನು ಕಳ್ಳನಾಗಿದ್ದ, उनका बेटा चोर बना, ಅವನ ಮಗ ಕಳ್ಳನಾಗಿದ್ದ, उनके बच्चे के बच्चे चोर बने, ಮೊಮ್ಮಕ್ಕಳು चोरी की नौकरी करने वाले थे। ಕಳ್ಳತನ ಮಾಡುವಂತ ನೌಕರಿ. ऐसे ही चंद विश्वासी एफेसियों की चर्च में थे, ಎಫೆಸ ಸಭೆಯಲ್ಲಿ ಇಂತ ಒಂದು ಕೆಲಸ ಮಾಡುವವರು ಇದ್ರು. उनके बारे में पौल कह रहे हैं, ಅವರಿಗೆ ಪೌಲನ ಹೇಳ್ತಾ ಇದ್ದಾರೆ, दूसरों की अमानत को चुरा के जिंदगी गुजार रहे थे,
ಬೇರೆಯವರ ವಸ್ತುಗಳನ್ನ ಕದ್ದು ಜೀವನ ಮಾಡ್ತಿದ್ದಂತ लेकिन ನೀವು अब मेहनत करके गरीबों को देने वाले हो ಈಗ जाना चाहिए. ಯಾವುದಾದ್ರೂ ಕೆಲಸ ಮಾಡಿ Amen. ಮತ್ತೊಬ್ಬರಿಗೆ ಸಹಾಯ ಮಾಡಿ. हालेलुया. Hallelujah. ये जिंदगी हमें बदलना है. ಈ ಜೀವಿತ ಬದಲಾಗಬೇಕು. दूसरों को मरवाना नहीं, दूसरों को जीवन देने वाला है. ಮತ್ತೊಬ್ಬರನ್ನ ಕೊಲ್ಲುವವರಲ್ಲ, ಮತ್ತೊಬ್ಬರಿಗೆ ಜೀವ चलिए ಕೊಡುವವರು. हम तमाम खड़े हो जाएंगे ದಯವಿಟ್ಟು ಎದ್ದೇಳ್ರಿ. और उसकी जिंदगी बदल ನಮ್ಮ गई ಜೀವಿತವನ್ನ ಬದಲಾಯಿಸಿ. और वो यीशु मसीह के कदमों में गिर गया ಯೇಸು ಸ್ವಾಮಿಯ ಪಾದಕ್ಕೆ ಬೀಳ್ತಾ और ಇದ್ರಿ. कहने लगा आज से मैं तेरे पीछे आना शुरू कर दूंगा. ಸ್ವಾಮಿ, ನಾನು ಇವತ್ತಿನಿಂದ ನಿನ್ನ ಹಿಂದೆ ಬರುವವನಾಗ್ತೇನೆ. पतरस की जिंदगी बदल गई. ಪೇತ್ರನ ಜೀವಿತ ಬದಲಾಯಿಸಿ. हालेलुया.